ಶ್ರೇಯಸ್ ಮಂಜು ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮ್ಯಾಮ್, ಬೃಂದ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ಎಸ್ ಸರ್, ಮ್ಯಾಮ್ಗೆ ಒಂದು ಕ್ವಶನ್ ಕೇಳಿದ್ದೆ ಲಾಸ್ಟ್ ಇಂಟರ್ವ್ಯೂನಲ್ಲಿ, ಅಂದರೆ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಆಗಿತ್ತು ಮ್ಯಾಮ್ದು. ಈ 21st ಫ್ರೈಡೇ ಯಾವ ಥಿಯೇಟ್ರಿಗೆ ಹೋಗ್ತೀರಾ ಅಂತ. ಅವತ್ತು ಆನ್ಸರ್ ಮಾಡಿಲ್ಲ. ನಾನು ಶ್ರೇಯಸ್ ಮಂಜು ಅವರು ಬಂದಾಗ ಅಲ್ಲಿ ಹೇಳ್ತೀನಿ ನಾನು ಅಂತ ಹೇಳಿದ್ರು. ಎಸ್, ಹೇಳಿ. ನಾನು ಹಂಗೇನೆ ಹೇಳಿ ಇದು ಅವ್ರು ಟ್ವಿಸ್ಟ್ ಮಾಡ್ಕೊತಾ ಇರೋದು. ಅಫ್ಕೋರ್ಸ್ ಎರಡಕ್ಕೂ ಹೋಗ್ತೀನಿ ನಾನು. ಅದೇ ಟ್ರೈ ಇರುತ್ತೆ. ಎಲ್ಲರೂ ಇದೇ ಕ್ವೆಶ್ಚನ್ ಕೇಳ್ತಿದ್ದಾರೆ. ಕೇಳೋದೇ ಇಲ್ಲ. ಕಿಡ್ನಾಪ್ ಮಾಡ್ಕೊಂಡು ಮೇಡಮ್ನ ಕರ್ಕೊಂಡ್ಬಿಟ್ಟಿದ್ದೆ ಬೆಳಿಗ್ಗೆ 10 ಗಂಟೆಗೆ. ಅದೊಂದು ವೆರೈಟಿ ಆಗಿರುತ್ತೆ ಅಷ್ಟೇ, ಬರಲೇಬೇಕು ಅಷ್ಟೇ ಥಿಯೇಟ್ರಿಗೆ ಅಷ್ಟೇ. ಸರ್, 6 ವರ್ಷದಲ್ಲಿ 3 ಸಿನಿಮಾ ನಿಮ್ಮದು. ನನಗೆ ಕೆಲವೊಂದ್ಸಲ ಕಮೆಂಟ್ ಹೇಳ್ತಿರ್ತಾರೆ, ಅಂದರೆ ಕಮೆಂಟ್ಸ್ ನಾನು ಕೆಲವೊಂದ್ಸಲ ಶಿವಣ್ಣನ ಸಿನಿಮಾ ಕಮೆಂಟ್ಸಲ್ಲಿ ಕೆಳಗಡೆ ನೋಡ್ತಿರ್ಬೇಕಾದ್ರೆ ಟ್ರೇಲರಲ್ಲಿ ಶಿವಣ್ಣ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಮಾಡ್ತಿರ್ತಾರೆ. ಬಟ್ ಯಂಗ್ಸ್ಟರ್ಸ್ ಯಾಕೆ ಟೈಮ್ ತುಂಬ ತಗೋತಿದ್ದಾರೆ ಅಂತ. ಅದಕ್ಕೆ ನಿಮ್ಗೆ ಏನಾದ್ರು ಆನ್ಸರ್ ಗೊತ್ತಾ? ನಿಮ್ಮ ಪರವಾಗಿ ನಿಮ್ಮ ಅದರಲ್ಲಿ ಆನ್ಸರ್ ಏನು ಸರ್? ಇವಾಗ ಶಿವಣ್ಣ ಅವರು 100% ಮಾಡ್ತಾರೆ, ಅದರಿಂದ ತುಂಬ ಜನ ಅನ್ನ ತಿಂತಾರೆ, ಕೆಲಸ ಸಿಗ್ತಾರೆ, ಖುಷಿ ಇದೆ. ಯಂಗ್ಸ್ಟರ್ಸ್ಗೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕೆ ಬ್ಯಾಕ್ ಟು ಬ್ಯಾಕ್ ಮಾಡೋಕೆ ಒಂದು ಆಸೆ ಇರುತ್ತೆ ಸರ್, ಖಂಡಿತ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಸಿನಿಮಾಗಳು ಸ್ಲೋ ಆದಾಗ ಇಲ್ಲ ಮೇಕರ್ಸ್ ಸ್ಲೋ ಮಾಡಿದಾಗ ಏನಾಗುತ್ತೆ, ನಾವು ಆಸ್ ಎ ಯಂಗ್ಸ್ಟರ್ ನಾನೇನು ಮಾಡೋಕ್ಕೆ ಆಗಲ್ಲ. ಸೊ ಮಾಡೋ ಟೀಮ್ಗಳು ಬೇಗ ಕೆಲಸ ಮಾಡಿದ್ರೆ ತುಂಬ ಹೆಚ್ಚಿನ ಮಟ್ಟದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಇರೋ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸುಮ್ಮನೆ ಫ್ಲಾಟಾಗಿ ಸಿನಿಮಾಗಳು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಬಟ್ ನಾವು ಮಾಡೋ ಟೀಮ್ಗೆ ಒಂದು ಡೈರೆಕ್ಟರ್ನ ಹಿಡಿದು ಪ್ರೊಡ್ಯೂಸರ್ನ ಹಿಡಿದು ಪ್ರತಿಯೊಬ್ಬರಿಗೂ ಆ ಫೈರ್ ಇರಬೇಕು. ಸೊ ಎಂಡ್ ಆಫ್ ದ ಡೇ ವರ್ಕ್ ಆಗಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಮಾಡೋ ಕೆಲಸ ನಿಯತ್ತಾಗಿ ಪ್ರಯತ್ನ ಪಟ್ಟಿದ್ದೀವಾ, ಒಂದು ಪೋಸ್ಟ್ ಡಿಸೈನಿಂದ ಪ್ರಯತ್ನ ಪಟ್ಟಿದ್ದೀವಾ, ದಟ್ ಮ್ಯಾಟರ್ಸ್. ಸೊ ಅಂಥದ್ದಾದಾಗ ಹೆಚ್ಚಿನ ಮಟ್ಟದಲ್ಲಿ ಸಿನಿಮಾಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಅಂಥದ್ದಾಗೋವರೆಗೂ ನಾನು ತುಂಬ ಕ್ಲಿಯರ್ ಆಗಿದ್ದೀನಿ. ಇನ್ನು ನೆಕ್ಸ್ಟ್ 4 ವರ್ಷಕ್ಕೆ ಒಂದೇ ಸಿನಿಮಾ ಮಾಡೋದು ಪರವಾಗಿಲ್ಲ, ಬಟ್ ಒಂದು ಸಿನಿಮಾ ಕರೆಕ್ಟಾಗಿ ಸಿನಿಮಾ ಮಾಡೋಕ್ಕೂ ನಾನು ತುಂಬ ಡಿಸೈಡ್ ಆಗಿದ್ದೀನಿ. ಏನಾಗಂದ್ರೆ ನಾವು ಪ್ರೊಜೆಕ್ಟ್ ಮಾಡ್ಕೊತೀವಲ್ಲ, ಬೆಳಿಗ್ಗೆದಾಗ ನಾವು ರೆಡಿ ಆಗ್ತೀವಿ, ಕಟಿಂಗ್ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ನಮಗೆ ಬೇಕಾದ್ರೆ ಹೇರ್ ಕಟ್ ಮಾಡಿಸ್ಕೋತೀವಿ. ಸೊ ಸಿನಿಮಾನು ನಮಗೆ ಇಷ್ಟ ಆಗಿ ಅದಕ್ಕೆ ಜನಾಗಿ ಇಷ್ಟ ಆಗಿದೆ ಅಂತ ಹೇಳೋ ಥರ ಸಿನಿಮಾಗಳು ಮಾಡೋಕು ಅಂತ ನಾನು ನಂಬ್ತೀನಿ. ಸೊ ಈಗ ಮಾರುತನಾಗಿ ಬರ್ತಾ ಇದ್ದಾರೆ, ದುನಿಯಾ ವಿಜಯ್ ಸರ್ ಇದ್ದಾರೆ, ನೀವಿದ್ದೀರಾ, ಮ್ಯಾಮ್ ಇದ್ದಾರೆ, ರವಿಚಂದ್ರನ್ ಸರ್ ಇದ್ದಾರೆ. ಸರ್ಪ್ರೈಸಿಂಗ್, ಅದು ನನಗೆ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಯ್ತು ರವಿ ಸರ್ ಇರೋದು, ಟ್ವಿಸ್ಟ್ ಕೊಟ್ರಿ. ಸೊ ಈ ಸಿನಿಮಾ ಮಾರುತ ಯಾವ ಥರದ ಸಿನಿಮಾ ನೀವು ಕೇಳಿದಾಗ ಏನು ಅನಿಸ್ತು? ನನಗೆ ಕೇಳಿದಾಗ ಒಂದು ಡಿಜಿಟಲ್ ವರ್ಲ್ಡ್ ನಡೆಯೋ ಒಂದು ಡಿಸ್ಅಡ್ವಾಂಟೇಜಸ್ ಮೇಲೆ ಒಂದು ಸ್ಕೆಲಿಟನ್ ಇದ್ದರೆ, ನನ್ನ ಕ್ಯಾರೆಕ್ಟ್ರು ಫುಲ್ ಸಖತ್ ಹೈಪರ್ ಫ್ಲರ್ಟ್, ಅಂದರೆ ಆರಾಮಾಗಿ ಚಿಲ್ಲಾಗಿ ಓಡಾಡ್ಕೊಂಡಿರೋಂಥ ಕ್ಯಾರೆಕ್ಟ್ರು. ನನಗೆ ಅಂದರೆ ಕಾಮಿಡಿ ಹೊಸದು ಈ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಕೆರಿಯರಲ್ಲಿ ಇಷ್ಟು ಕಾಮಿಡಿ ಮಾಡ್ತಾರೆ. ಪಡ್ಡೇವಲ್ಲಿ ಸ್ವಲ್ಪ ಕಾಮಿಡಿ ಮಾಡಿದೆ, ರಾಣಾದಲ್ಲಿ ಏನಿರಲಿಲ್ಲ, ವಿಷ್ಣುಪಲ್ ಏನಿರಲಿಲ್ಲ. ಪಡ್ಡೇವಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಕಾಲೇಜ್ ಎಪಿಸೋಡ್ಸ್ ಕಾಮಿಡಿ ಇತ್ತು. ಈ ಸತಿ ಮಾತ್ರ ಎಕ್ಸ್ಟ್ರೀಮ್ ಸೀಕ್ವೆನ್ಸಸ್ ಕಾಮಿಡಿ ಇತ್ತು. ಸೊ ಅದು ಮಾಡೋದೇ ಒಂದು ಖುಷಿ, ಯಾಕಂದ್ರೆ ಸಾಧು ಸರ್ ಜೊತೆ, ರಂಗಣ್ಣವ್ರ ಜೊತೆ ಎಲ್ಲ ಮಾಡ್ತಾ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಆಮೇಲೆ ಮಜಾ ಏನಂತ ಹೇಳಿದ್ರೆ, ಈ ಕಾಮಿಡಿ ಸೀಕ್ವೆನ್ಸ್ ಮಾಡಿದಾಗ ಮಾನಿಟರ್ ಇರ್ತಾರಲ್ಲ, ನನ್ನ ವ್ಯೂ ಫೈಂಡರಲ್ಲಿ ಮತ್ತೆ ನಾನು ನೋಡಿದಾಗ ಸೀನ್ಗಳು ಅಯ್ಯೋ ಸಕಲಾಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ನೋಡ್ತಾ ಇದ್ರಾ ವ್ಯೂ ಫೈಂಡರ್ ಅಲ್ಲಿ? ಡೈರೆಕ್ಟರ್ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೆ, ನಮ್ಮ ಅಸಿಸ್ಟೆಂಟ್ ಹೇಳಿದ್ದೆ. ನಾನು ಸುಮ್ಮನೆ ಗುಡು ಅಂತ ಓಡೋಗಿ ನೋಡ್ಕೊಂಡ್ ಬರ್ತಿದ್ದೆ. ನಾನು ಡೈರೆಕ್ಟರ್ ಆ ಕಡೆ ಹೋದಾಗ ಕುಮಾರ್ಗೆ ಹೇಳ್ತಿದ್ದೆ, ಆನ್ ಮಾಡು ಅಂತ. ನೋಡಿ ನೋಡ್ಕೊಂಡು ಓಕೆ ಅಂದ್ಬಿಟ್ಟು. ಸೊ ಒಂದೊಂದು ಡಿಫ್ರೆಂಟ್ ಥಿಂಗ್ ಮಾರುತ್ತಾ ಈ ಸತಿ. ನನಗೇನಂದ್ರೆ ಆ್ಯಸ್ ಅನ್ ಆ್ಯಕ್ಟರ್ ಏನಾಗುತ್ತೆ, ನಾನು ಮೊನ್ನೆ ಪಡ್ಡೇವಲಿದು ಫಸ್ಟ್ ಡೇ ಮುಹೂರ್ತದ ಶಾಟ್ ನೋಡ್ತಾ ಇದ್ದೆ, ಸುದೀಪ್ ಸರ್ ಬಂದು ಕ್ಲಾಪ್ ಮಾಡಿದ್ದು. ನೋಡ್ಬಿಟ್ಟು ಡೈಲಾಗ್ ಹೇಳಿದ ರೀತಿ ನೋಡ್ತಾ ಇದ್ದೆ. ಯಪ್ಪ, ಯಾರಿಗೂ ಚಾನ್ಸ್ ಕೊಟ್ಟಿದ್ದೆ ನನಗೆ ಅಂತ ನಾನು ನಗ್ತಾ ಇದ್ದೆ. ಏನಾಗುತ್ತೆ ಅಂದರೆ, ಅವತ್ತಿನ ದಿವಸಕ್ಕೆ ನಾವು ಮಾಡಿದ್ದು ಚೆನ್ನಾಗಿದೆ ಅನ್ಸಿದ್ರು, ಹೋಗ್ತಾ ಇದೇನಪ್ಪ ಹಿಂಗೆ ಮಾಡಿದ್ದೆ, ಇನ್ನೂ ಬೆಟ್ರಾಗೋಣ ಅಂತ ಅನ್ಸುತ್ತೆ. ಸೊ ಇವತ್ತಿಗೆ ಮಾರುತ ಬಂದಾಗ ಎಸ್ನಾಯಣ್ ಸರ್ ಖಂಡಿತವಾಗ್ಲೂ ಅವ್ರಿಗೆ ಆ್ಯಸ್ ಅನ್ ಆ್ಯಕ್ಟರ್ ಖಂಡಿತ ಒಂದು ಬೇರೆ ರೇಂಜ್ ಆಫ್ ಎಮೋಷನ್ಸ್ ನನ್ನಿಂದ ಓಪನ್ ಮಾಡಿಸಿದ್ರು ಅಂತ ನಾನು ಖಂಡಿತ ಹೇಳ್ತೀನಿ, ಸುಳ್ಳಾಗಲ್ಲ. ಸೊ ಎಸ್ಪೆಷಲಿ ವಿತ್ ಕಾಮಿಡಿ ಸೀಕ್ವೆನ್ಸಸ್, ದಟ್ ವಾಸ್ ಬಿಕಾಸ್ ಐ ನೆವರ್ ಡನ್ ಕಾಮಿಡಿ ಟಿಲ್ ನೋ ಸೋ ಮಚ್. ಸೊ ದಟ್ ವಾಸ್ ಒನ್ ಗ್ರೇಟ್ ಥಿಂಗ್ ಅವ್ರ ಜೊತೆ ಮಾಡಿದ ಸತಿ. ಎಸ್ ಬೃಂದ ಮ್ಯಾಮ್, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಿಲೀಸ್ ಇದಾವೆ. ಸೊ ಈ ಸಿನಿಮಾ ಮಾರುತ ಬ್ಯಾಕ್ ಟು ಬ್ಯಾಕ್ ಅಲ್ಲ, ಒಂದೇ ದಿನ 2 ಸಿನಿಮಾ ಇದೆ, ಪ್ಯಾರಲಲ್ ಆಗಿ ರಿಲೀಸ್ ಆಗ್ತದೆ. ಸೊ ಮಾರುತದಲ್ಲಿ ನಿಮ್ಮ ಪಾತ್ರ, ಫಸ್ಟ್ ಟೈಮ್ ನೀವು ನರೇಶನ್ ಕೇಳಿದಾಗ ನಿಮಗೆ ನಾನು ಈ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾವೆಲ್ಲ ವಿಷಯಗಳಿಗೆ? ನಾನು ಇವತ್ತಿಗೂ ಒಂದು ಬೇರೆ ರೀತಿಯಾದಂಥ ಸಿನಿಮಾ ಮಾಡಬೇಕು, ಆಡಿಯನ್ಸ್ಗೊಂದು ವೆರೈಟಿ ಕೊಡಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದೀನಿ. ಅದೇ ಹಾದಿಯಲ್ಲೇ ಸೆಲೆಕ್ಟ್ ಮಾಡ್ಕೊಂಡಂಥ ಸಿನಿಮಾ ಮಾರುತ. ಬಿಕಾಸ್ ಆ ಟೈಮಲ್ಲಿ ತುಂಬ ಕಥೆ ಕೇಳ್ತಾ ಇದ್ದೆ. ಆ್ಯಂಡ್ ನೀವು
ಈಗ ರಿಲೀಸ್ ಆಗುವಂಥದ್ದು ಅಥವಾ ರಿಲೀಸ್ ಆಗಿರೋ ಸಿನಿಮಾಗಳನ್ನ ನೋಡಿದ್ರೆ ಕೂಡ ಎಲ್ಲ ಬೇರೆ ಬೇರೆ ಜಾನರ್ಸ್ ಇದೆ, ಬೇರೆ ಬೇರೆ ರೀತಿಯಾದಂಥ ಪಾತ್ರ ಕೂಡ ಇದೆ. ನನಗೆ ಲುಕ್ ವೈಸ್ ಆಗಿರ್ಬೋದು, ಆಸ್ ಅ ಪಾತ್ರ ಅಂತ ತಗೊಂಡ್ರು ಎಲ್ಲ ಡಿಫ್ರೆಂಟ್ ಆಗೇನೆ ಇದೆ. ಸೊ ಮಾರುತ ಕಥೆ ಕೇಳಿದಾಗ ನನಗೆ ಅದೇ ಅನಿಸಿತ್ತು. ಅಂದರೆ ಈ ಸಿನಿಮಾದಲ್ಲಿ ಏನೋ ಒಂದು ಈಗ ಎಂಟರ್ಟೈನ್ಮೆಂಟ್ ಒಂದು ಕಡೆ ಆದರೆ ಸಿನಿಮಾ ಥ್ರೂ ನಾವು ಒಂದು ಇನ್ಫಾರ್ಮೇಶನ್ ಕೂಡ ಕೊಡಬಹುದು. ಅದು ಕೂಡ ಒಂದು ಸಿನಿಮಾ ಪಾರ್ಟ್ ಆಗೇನೆ ಬರುತ್ತೆ. ದಟ್ ಇಸ್ ಲೈಕ್ ಐಸಿಂಗ್ ಒಂದು ಕೇಕ್. ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ ಬಿಕಾಸ್ ಒಂದು ಇನ್ಫ್ಲುಯೆನ್ಸ್ ಮಾಡುವಂತ ಪವರ್ ಇದೆ ಸಿನಿಮಾಗೆ. ಅದನ್ನ ನಾವು ಸಿನಿಮಾ ಥ್ರೂ ಹೇಳಕ್ ಆಗ್ತಿದೆ ಅಂತಂದ್ರೆ ಇಟ್ಸ್ ಅ ಗುಡ್ ಥಿಂಗ್. ಸೊ ಐ ಥಾಟ್ ಉಳಿದೆಲ್ಲ ಸಿನಿಮಾಗಳಿಗೆ ನಾನು ಆ ಟೈಮಲ್ಲಿ ಮಾಡಬೇಕು ಅಂತ ಏನು ಅಂದ್ಕೋತಾ ಇದ್ದೆ, ಆ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ನನಗೆ ಇಲ್ಲಿ ಏನೋ ಬೇರೆ ರೀತಿ ಮಾಡೋಕ್ಕಿದೆ. ಸಿನಿಮಾ ಕೂಡ ಬೇರೆ ರೀತಿ ಇದೆ, ಜಾನರ್ ಕೂಡ ಡಿಫ್ರೆಂಟ್ ಆಗಿದೆ. ಅದ್ರ ಮೇಲೆ ಆ್ಯಕ್ಚುಲಿ ತುಂಬ ತಾರಾಬಳಗ ಎಲ್ಲ ನೋಡಿದರೆ ಯಾರು ಬೇಕಾದರೂ ಎಕ್ಸೈಟೆಡ್ ಆಗಿಬಿಡ್ತಾರೆ. ಶ್ರೇಯಸ್ ಇದ್ದಾರೆ, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಹೌಸ್ ಅಂತ ತೊಗೊಂಡ್ರೆ ಕೂಡ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ಕೊಂಡು ಬಂದವರು ಫಿಲ್ಮೋಗ್ರಫಿ ನೋಡಿದರೆ. ಇವನ್ ಎಸ್ ನಾರಾಯಣ್ ಸರ್ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ದಿಗ್ಗಜರ ಜೊತೆಗೆ ಕೆಲಸ ಮಾಡಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡು ಬಂದವರು. ಅಂಥವ್ರ ಜೊತೆಗೆಲ್ಲ ಕೆಲಸ ಮಾಡಿದಾಗ ಅದೇನೋ ಒಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂದರೆ ಅದು ಹಳೇದೆಲ್ಲ ಸ್ಟೋರೀಸ್ ಎಲ್ಲ ಕೇಳೋದೇನಿದೆ ಅಲ್ಲ ಸೆಟ್ಟಲ್ಲಿ ಕೂತು, ಅದು ತುಂಬ ಖುಷಿ ಆಗೋದು. ಲೈಕ್ ಸ್ಪೆಷಲಿ ವಿಷ್ಣು ಸರ್ ಬಗ್ಗೆ ಎಸ್ ನಾರಾಯಣ್ ಸರ್ ನಾವು ಮೊಮೆಂಟಿಗೆ ಹೋದಾಗಿನಿಂದ ನಾವು ಪ್ಯಾಕಪ್ ಅನ್ನಲ್ಲಿ ತನಕ ಅವ್ರ ಬಗ್ಗೆನೇ ಮಾತಾಡ್ತಾ ಇರೋರು. ಅಂದ್ರೆ ಲಿಟ್ರಲಿ ರೋಮಾಂಚನ ಆಗೋದು ಅವ್ರ ಕಥೆನೆಲ್ಲ ಕೇಳ್ತಾ ಇದ್ರೆ. ಅವ್ರನ್ನೆಲ್ಲ ಅವರು ತುಂಬಾ ಪರ್ಸ್ನಲಿ ನೋಡಿದಾರಲ್ಲ, ನಾವು ಅವ್ರನ್ನೆಲ್ಲ ನೋಡೇ ಇಲ್ಲ, ನಮ್ಗೆ ಆ ಭಾಗ್ಯನೇ ಸಿಕ್ಕಿಲ್ಲ. ಅವ್ರು ಕೆಲಸ ಮಾಡೋ ರೀತಿ ಆಗಿರ್ಬೋದು, ಅವರು ಇದ್ದಂಥ ರೀತಿ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಾಗಲಿ ಅಥವಾ ಪ್ರೊಫೆಷ್ನಲ್ ಲೈಫಲ್ಲಾಗಲಿ, ಅದನ್ನೆಲ್ಲ ಕೇಳೋಕ್ಕೇನೆ ಏನೋ ಒಂಥರ ಖುಷಿ. ಸೊ ಇಂಥ ಒಂದು ಟೀಮ್ ಜೊತೆಗೆ ಕೆಲಸ ಮಾಡೋಕ್ಕೆ ಸಿಗ್ತಿದೆ ಅಂತ ಅಂದ್ಕೊಂಡು ಕೂಡ ನಾನು ದಟ್ ಇಸ್ ದ ಸೆಕೆಂಡ್ ರೀಸನ್ ಮಾರುತ ಒಪ್ಕೊಂಡಿದ್ದು. ಸೋ ನೈಸ್ ಸರ್. ಮ್ಯಾಮ್ ಹೇಳಿದಾಗೆ ಎಸ್ ನಾರಾಯಣ್ ಸರ್ ಅವ್ರ ಸಿನಿಮಾಗಳನ್ನೇ ನೋಡ್ಕೊಂಡು ಬೆಳೆದವ್ರು ಎಲ್ಲರೂ. ವಿಷ್ಣು ಸರ್ ಆಗಿರ್ಬೋದು, ಅಣ್ಣವ್ರಾಗಿರ್ಬೋದು, ದೊಡ್ಡ ದೊಡ್ಡ ಲೆಜೆಂಡ್ಗಳಿಗೆ ಅವರು ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಸಿಗುತ್ತೆ ಅನ್ನೋದು ಮೊದಲನೇ ಪ್ರಯಾರಿಟಿ ಆಗಿರುತ್ತೆ. ಬಟ್ ಇನ್ ದ ಸೆನ್ಸ್ ಅದ್ರ ಜೊತೆಗೆ ಇಲ್ಲ ಅವ್ರು ಸ್ವಲ್ಪ ಹಳಬ್ರು, ಮೇ ಬಿ ಅವರು ಕೆಲವೊಂದು ಅವರು ಕಂಪೋಸ್ ಮಾಡುವಂಥ ಶಾರ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದೇನೋ, ಇವಾಗ ಟ್ರೆಂಡ್ ಚೇಂಜ್ ಆಗಿದೆ, ಇದು ಹೇಳ್ಬೋದಾ ಬೇಡವಾ, ಅಲ್ಲೇನಾದರೂ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗ್ಬೋದೇನು ಸರ್, ಹಿಂಗೆ ಬೇಡ ಹಿಂಗೆ ಆ ಥರದ್ದು ಏನಾದ್ರು ಹೇಳ್ತಿದ್ರೆ ನೀವು? ಖಂಡಿತವಾಗಿ ಎಸ್ ನಾರಾಯಣ್ ಸರ್ಗೆ ನಾನು ಯಾವತ್ತೂ ಹೇಳಿದೆ, ಶಾರ್ಟ್ಸ್ ಬಗ್ಗೆ ಎಲ್ಲ ನಾನು ಮಾತಾಡಿಲ್ಲ. ಯಾಕಂದರೆ ಓಕೆ, ಅವರು ಒಂದು ಥಿಂಗ್ ನಾನು ಖುಷಿಯಾಗಿದ್ದೆ ಅಂತ ಹೇಳಿದ್ರೆ ಅವ್ರ ವೇ ಆಫ್ ಶೂಟಿಂಗ್ ಸಿನಿಮಾ. ಅಂದರೆ ತುಂಬ ಜನ ಏನಾಗುತ್ತೆ, ಇವಾಗ ಒಂದು ಸೀನ್ ತೆಗೆದ್ರೆ ಅದಕ್ಕೊಂದು ಕ್ಲೋಸ್ ಒಂದು ಮಿಡ್ ಹಂಗೆ ತೆಗಿತಾರೆ. ಅವ್ರು ಹಂಗಲ್ಲ, ಶಾರ್ಟ್ ಬ್ರೆಡ್ ನೋಡ್ತಾರೆ. ಈ ಸೀನ್ ಕ್ಲೋಸಲ್ಲಿ ತೆಕ್ಕೋತೀನಿ, ಈ ರಿಯಾಕ್ಷನ್ ಕ್ಲೋಸಲ್ಲಿ ತೆಕ್ಕೋತೀನಿ, ಕಟ್ ಮಾಡಿ ನಾನು ಈ ಕಡೆ ಆ್ಯಂಗಲ್ ತೆಕ್ಕೋತೀನಿ ಅಂತ. ಸೊ ಅವರು ಟೆಕ್ನಿಕಲಿ ತುಂಬ ಕ್ರೇಜಿಯಾಗಿ ಮಾಡ್ತಾ ಇರ್ತಾರೆ. ಅವ್ರು ಹೇಳೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಬಟ್ ಒಂದು ಭಯ ಇದ್ದಿದ್ದೇನು ಅಂತ ಹೇಳಿದ್ರೆ, ಇವಾಗ ಅಣ್ಣವರು ನಮ್ಮ ಬಾಸ್ ವಿಷ್ಣು ಸರಿಂದ ಹಿಡಿದು ಎಲ್ಲ ಜೊತೆ ಕೆಲಸ ಮಾಡಿ ಡೈರೆಕ್ಟರ್ ಎಸ್ ನಾರಾಯಣ್ ಸರ್. ಸೊ ತುಂಬ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದಾಗ ಏನಾಗುತ್ತೆ, ಆ್ಯಕ್ಟರ್ಸ್ಗೆ ಇದ್ದಿದ್ದು ಒಂದು ರೇಂಜ್ ಆಫ್ ಆ್ಯಕ್ಟಿಂಗ್ ಇಸ್ ಆನ್ ಎ ವೆರಿ ಹೈ ಲೆವೆಲ್. ಸೊ ಅವರು ಒಬ್ಬ ಯಂಗ್ಸ್ಟರ್ ಜೊತೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಡೈರೆಕ್ಟರ್ ನಾನು ಹೆಂಗೆ ಕನ್ವಿನ್ಸ್ ಮಾಡಲಿ ಅಂತ ಒಂದು ಭಯ ಅಂತ ನನ್ಗೆ ಖಂಡಿತ ಇತ್ತು. ಸೊ ಅದರ ಒಂದು ಚಾಲೆಂಜು. ಬಟ್ ಅದು ಮೀರಿದಾಗ ನಾನು ಇದೊಂದು ಭಯ ಕೂಡ ಇತ್ತು, ಹಿಂಗೆ ಏನಾದರೂ ಒಂದು ಹಳೆ ಸ್ಟೈಲ್ ಆಫ್ ಫಿಲ್ಮ್ ಮೇಕರ್ ಹಿಂಗೆ ಇವತ್ತು ಓಕೆ ಅಂತ. ನಾನು ಅದು ಡೈರೆಕ್ಟಾಗಿ ಎಸ್ ನಾರಾಯಣ್ ಸರ್ನ ಫಸ್ಟ್ ಮೀಟ್ ಮಾಡಿದಾಗ ಕೇಳಿದೆ, ಸರ್ ಯಾವ ಥರ ಅಂದ್ಕೊಂಡಿದ್ದಾರೆ ಇವತ್ತಿನ ದಿವಸಕ್ಕೆ KGF ಎಲ್ಲ ಈ ಥರ ಟ್ರೆಂಡ್ ಕಂಟೆಂಟ್ಸ್ ಓಡ್ತಾ ಇದೆ, ಹೇಗೆ ಸರ್ ಅಂತ. ಆಗ ನಾರಾಯಣ್ ಸರ್ ಹೇಳಿದ್ರು, ಇಲ್ಲ KGF ಅನ್ನೋ ಒಂದು ಕಂಟೆಂಟ್ ಖಂಡಿತವಾಗೂ ಚೆನ್ನಾಗಿತ್ತು, ಅದನ್ನು ನಾನು ನೋಡೋದು ಇಷ್ಟಪಟ್ಟೆ. ಬಟ್ ಇವತ್ತಿನ ದಿವಸ KGF ಎಲ್ಲರೂ KGF ಮಾಡೋಕ್ಕೆ ಎಷ್ಟು ಜನ ಸೋತಿದ್ದಾರೆ, ಅದೇ KGF ಮಾಡೋಕೆ ಹೋಗಿ ತುಂಬ ಜನ ಸೋತಿದ್ದಾರೆ ಚಿನ್ನ. ಸೊ ನಾನೇನು ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ನೀವು ಬರೀ ಮೇಕಿಂಗ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಮೇಕಿಂಗ್ ಜೊತೆ ಕಂಟೆಂಟ್. ಏನಾಗ್ತದೆ, ಒಂದು KGF ಬಂದಾಗ ಎಲ್ಲರೂ ಮೇಕಿಂಗ್ ಮಾಡೋಕೆ ಹೋಗ್ತಾರೆ, ಬಟ್ KGF ಒಂದು ಕಂಟೆಂಟ್ ಇರ್ತದೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಆ ಒಂದು ಕಂಟೆಂಟ್ನ ಸಿನಿಮಾದಲ್ಲಿ ಕಂಟೆಂಟ್ನ ಚೆನ್ನಾಗಿ ಕಟ್ಕೊಡ್ತೀನಿ. ಸೊ ಆ ಕಂಟೆಂಟಿಗೆ ಏನು ರಿಕ್ವೈರ್ಡ್ ಇದೆಯೋ ಮೇಕಿಂಗು, ಆ ಮೇಕಿಂಗ್ ನಾನು ಮಾಡ್ಕೊಡ್ತೀನಿ ಅಂತ ಅವ್ರು ಒಂದು ಮಾತು ಹೇಳಿದರು. ಸೊ ದೊಡ್ಡ ಡೈರೆಕ್ಟ್ರು, ಅಷ್ಟು ಸಕ್ಸಸ್ಫುಲ್ ಡೈರೆಕ್ಟ್ರು ಒಂದು ಮಾತು ಹೇಳಿದಾಗ ನಾನೊಬ್ಬ ಯಂಗ್ಸ್ಟರ್ ಆಗಿ ಅದನ್ನು ಕೇಳೋದು ನನ್ನ ಕರ್ತವ್ಯ. ಓಕೆ ಸರ್ ಅಂತ ಹೇಳಿದ್ರು. ಅದಾದಮೇಲೆ ಹೋಗ್ಬಿಟ್ಟು ಹಿಂಗೆ ಹಂಗೆ ಅಂತ ಹೇಳೋಕ್ಕಲ್ಲ. ಬಟ್ ನನಗೆಲ್ಲರೂ ಏನು ಅನಿಸಿದೆ ಅದನ್ನು ಖಂಡಿತ ಅವ್ರಿಗೆ ಕ್ವಶನ್ ಕೇಳ್ತೀನಿ, ಸರ್ ಹಿಂಗೆ ಅನಿಸುತ್ತೆ ಸರ್, ಇದು ಓಕೆ ಅನ್ನೋ ಅಂತ ಹೇಳ್ತೀನಿ. ಸೊ ಅದು ನಾನು ತುಂಬ ಖಂಡಿತವಾಗಿ ಪಾಪ ಅವರು ಎಷ್ಟೊಂದು ಸತಿ ಬೇಜಾರು ಮಾಡ್ಕೊಂಡು ಇರ್ತಾರೆ ನನಗೆ ಗೊತ್ತಿರೋಂಗೆ. ಬಟ್ ನನಗೆ ಐ ಲೈಕ್ ಬೀಯಿಂಗ್ ಹಾನೆಸ್ಟ್ ಸರ್. ಎಂಡ್ ಆಫ್ ದ ಡೇ ಐ ಬಿಲೀವ್ ಒನ್ ಥಿಂಗ್ ಈಸ್, ನಾವೆಲ್ಲ ಸೇರಿರೋ ಉದ್ದೇಶ ಸಿನಿಮಾ ಮಾಡೋಕ್ಕೆ ಸರ್. ಹೌದು, ನನಗೆ ಸಿನಿಮಾ ರಂಗಕ್ಕೆ ಬಂದ ನನಗೆ ಫ್ರೆಂಡ್ಶಿಪ್ ಇಲ್ಲ. ನನಗೆ ಐ ಆಮ್ ವೆರಿ ಕೋಲ್ಡ್ ಆಸ್ ಎ ಪರ್ಸನ್. ನನಗೆ ಎಮೋಷನ್ಸ್ ಎಲ್ಲ ಸಿನಿಮಾ ಬಂದಾಗ ನನಗೆ ಕೆಲಸ ಆಗಬೇಕಷ್ಟೇ. ಅಲ್ಲಿ ಕೈ ಮುರಿದವರು ಸರಿ, ಕಾಲು ಮುರಿದವ್ರು ಸರಿ, ನನಗೆ ಕೆಲಸ ಆಗಬೇಕು, ಚೆನ್ನಾಗಬೇಕಷ್ಟೇ. ಅದು ನನಗೆ ಏಟಾದ್ರೂ ಸರಿ, ಯಾರಿಗೆ ಏಟಾದ್ರೂ ಸರಿ, ಸೇಫ್ಟಿ ಪರ್ಪಸಾಗಿ ಇಟ್ಕೊಂಡು ಎಂಡ್ ಆಫ್ ದ ಡೇ ನಮಗೇನು ಜನ ಸಿನಿಮಾ ಬರೋ ಥಿಯೇಟ್ರ್ ನೋಡ್ಬೇಕು, ಏನೋ ಚೆನ್ನಾಗಿ ಮಾಡಿದ್ವಿ ಅಂತ, ಚೆನ್ನಾಗಿ ಮಾಡೋ ಕೆಲಸ ಮಾಡೋಣ ಅಂತ ಅಷ್ಟೇ ನನ್ನ ಇಂಟ್ರೆಸ್ಟ್.
ಮ್ಯಾಮ್ ನೀವು ಎಸ್ ನಾರಾಯಣ್ ಸರ್ ಬಗ್ಗೆ ಇಷ್ಟೆಲ್ಲ ಕೇಳಿರ್ತೀರ, ಮೊದಲು ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ರೆ, ವರ್ಕ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು? ಅವರೆಲ್ಲಾದ್ರೂ ನಿಮ್ಗೆ ಸರ್ಪ್ರೈಸ್ ಮಾಡಿರ್ತಾರೆ, ಆಬ್ವಿಯಸ್ಲಿ ಸರ್ಪ್ರೈಸ್ ಆಗಿರುತ್ತೆ ಅವರು ಕೈಂಡ್ ಆಫ್ ಸಿನಿಮಾ ಮೇಕಿಂಗ್. ಬಟ್ ನಿಮ್ಗೆ ಇದ್ದಂಥ ಯಾವುದಾದ್ರೂ ಡೌಟ್ನ, ನಾನು ಇದನ್ನ ತುಂಬ ಡೌಟ್ ಪಟ್ಟೆ ಮೇ ಬಿ ಯಾವುದಾದ್ರೂ ಒಂದು ಪರ್ಸ್ಪೆಕ್ಟಿವ್, ಬಟ್ ಇವ್ರು ಹಂಗೆ ಮಾಡಲಿಲ್ಲ, ಸಿನಿಮಾ ತುಂಬ ಸಕ್ಕದಾಗಿ ಮಾಡಿದ್ರು ಅಂತ ಅನ್ಸಿದ ಮೂಮೆಂಟ್ ಇದೆ ಯಾವುದಾದ್ರು? ನಂಗೆ ಆ್ಯಕ್ಚುಲಿ ಎಸ್ ನಾರಾಯಣ್ ಸರ್ ಜೊತೆಗೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದಾಗ 2 ವಿಷಯನ ಹೇಳಿದ್ರು. ಒಂದು, ಏನು ಕಲಿತಿರೋ ಬಿಡ್ತಿರೋ, ಶಿಸ್ತಂತೂ ಕಲ್ತ್ಕೊಂಡು ಬರ್ತೀರ. ಬಿಕಾಸ್ ಅವರು ಪರ್ಸ್ನಲಿ ತುಂಬ ಶಿಸ್ತಿನ ಮನುಷ್ಯ. ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಏನಿದ್ದಾರೆ ಅವರು ತುಂಬ ಶಿಸ್ತಲ್ಲಿದ್ದಾಗ ಅವ್ರ ಅಂಡರಲ್ಲಿ ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ಶಿಸ್ತು ಕಲ್ತು ಬಿಡ್ತಾರೆ. ದಟ್ ಈಸ್ ಫಾರ್ ಶೋ. ಆ್ಯಂಡ್ ಅದು ಹಾಗೇನೆ ಫಾಲೋ ಆಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಿದ್ರು ಅಂತಂದರೆ, ಬೈಸ್ಕೊತೀರಾ, ತುಂಬ ಬೈಸ್ಕೊತೀರ, ತುಂಬ ಬೈತಾರಂತೆ ಅವರು ಸೆಟ್ಟಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ಅಫ್ಕೋರ್ಸ್ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅವರು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿರ್ತಾರೆ ಗೊತ್ತಿಲ್ಲ. ಅದು ಒಂದೊಂದ್ಸತಿ ಏನಾಗುತ್ತೆ, ಏನೋ ಒಂದು ಚಿಕ್ಕ ವಿಷಯ ಆಗಿರುತ್ತೆ, ತುಂಬಾ ದೊಡ್ಡದಾಗಿ ಅದು ಹೊರಗಡೆ ಬರೋಷ್ಟಲ್ಲಿ ತುಂಬಾ ಗ್ಲೋರಿಫೈ ಮಾಡಿ ಅದನ್ನ ಹೇಳಿರ್ತಾರೆ. ಆ್ಯಂಡ್ ಬಟ್ ಇಲ್ಲ, ಒಂದ್ಸತಿ ಬೈಸ್ಕೊಂಡಿದ್ದೀನಿ. ಬಟ್ ಥ್ರೂ ಔಟ್ ದ ಸಿನಿಮಾ ಅವರು ನನಗೆ ಪುಟ್ಟಿ ಅಂತಲೇ ಹೇಳ್ತಾ ಇದ್ರು. ಈವನ್ ಚಿಕ್ಕ ಪುಟ್ಟದ ಏನು ಮಿಸ್ಟೇಕ್ಸ್ ಆದ್ರೂ ನಾನು ಅವ್ರು ಹೇಳ್ತಾ ಇದ್ರು ಹಂಗೆ, ದಟ್ ಹಿಂಗೆ ಸ್ಮೈಲ್ ಕೊಟ್ಬಿಡ್ತಾರೆ, ಏನು ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ರು. ಅವ್ರು ಹಂಗೆ ಎಷ್ಟು ಅವ್ರಿಗೆ ಗತ್ತಿದೆ, ಅವ್ರು ತುಂಬಾ ಕೋಪ ಅವರಿಗೆ ಅಂತೆಲ್ಲ ಹೇಳ್ತಿದ್ರಲ್ಲ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಡೇಸ್ ಎಲ್ಲ ಅದನ್ನ ನೋಡ್ಲೇ ಇಲ್ಲ. ಎಂಡಿಂಗ್ ಡೇಸ್ ಅಲ್ಲಿ ನೋಡಿದ್ರ ಅವ್ರು ಯಾವತ್ತೂ ನಂಗೆ ಪುಟ್ಟಿ ಬಾರಮ್ಮ ಹೋಗಮ್ಮ ಅಂದ್ರೆ ಮಗಳ ತರನೇ ನೋಡ್ಕೊಳ್ಳೋರು ಯಾವತ್ತೂ. ಅಂದ್ರೆ ನನಗೆ ಅನ್ಸುತ್ತೆ ಒಂಥರ ಮಗು ತರ ಸ್ಮಾಲ್ ಕಿಡ್, ಸ್ವೀಟ್ ಆರ್ಟ್. ಬಟ್ ಏನಂದ್ರೆ ಅವ್ರು ಹೇಳ್ದಂಗೆ ಒಂದು ಸ್ಟೈಲ್ ಅಲ್ಲಿ ಇರ್ಬೇಕು, ಆ ಸ್ಟೈಲ್ ಅಲ್ಲಿ ಆಗ್ಬೇಕು. ಅದಾಗಿದೆ ಒಂಚೂರು ಅಪ್ಸೆಟ್ ಆಗ್ತಾರೆ. ಬಟ್ ಈಸ್ ಅ ವೆರಿ ನೈಸ್ ಆಸ್ ಹ್ಯೂಮನ್ ಬೀಯಿಂಗ್. ಬಟ್ ನನಗೆ ಒಂದು ಖುಷಿ ಆಗೋದು ಏನು ಅಂತ ಹೇಳಿದ್ರೆ, ಇವರು ಇವಾಗ ಅಭಿಪ್ರಾಯಗಳು ಇಲ್ಲ ಒಪಿನಿಯನ್ಸ್ ಯಾವಾಗಲೂ ಡಿಫ್ರೆನ್ಸಸ್ ಅದು ಖಂಡಿತ ಒಬ್ಬೊಬ್ಬ ವ್ಯಕ್ತಿಗೂ ಚೇಂಜ್ ಆಗುತ್ತೆ, ಇದಿರುತ್ತೆ. ಬಟ್ ಇವ್ರ ವೇ ಆಫ್ ಡೆಡಿಕೇಟಿವ್ ಆಗಿರೋದು ಸೆಟ್ಟಲ್ಲಿ ನನ್ನ ದೇವರಣೆ. ನಾನು ಇದುವರೆಗೂ ಆ ಥರ ಡೈರೆಕ್ಟರ್ಗಳನ್ನ ನೋಡಿಲ್ಲ ನಾನು. ಅಂದರೆ ಇವರು 12 ಗಂಟೆ 2 ಗಂಟೆ ಮಧ್ಯರಾತ್ರಿ ಇರೋ ಕ್ಯಾಮ್ರಾ ಪಕ್ಕ ನಿಂತಿರ್ತಾರೆ ಎಕ್ಸ್ಪ್ರೆಷನ್. ಅಂದರೆ ಇವ್ರದ್ದು ಒಂದು ಅರ್ಜಿದಿಲ್ಲ ಟು ಮೇಕ್ ಎ ಸಿನಿಮಾ. ದಟ್ ಡಿಸಿಪ್ಲಿನ್, ದಟ್ ಡೆಡಿಕೇಶನ್, ಐ ಥಿಂಕ್ ಐ ರಿಯಲಿ ವ್ಯಾಲ್ಯೂ ಇಟ್ ಅಂಡ್ ರೆಸ್ಪೆಕ್ಟ್ ಇಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಕುತ್ಕೊಳ್ಳೋದೇ ಇಲ್ಲ ಅವ್ರ ಸೆಟ್ಟಲ್ಲಿ. ಕೂತ್ಕೊಳ್ಳೋದೇ ಇಲ್ಲ, ಕ್ಯಾಮ್ರಾ ಪಕ್ಕನೇ ನಿಂತಿರ್ತಾರೆ ಆಲ್ ಟೈಮ್. ಅಂಡ್ ಅಷ್ಟು ಎನರ್ಜಿ ಅವ್ರಿಗೆ ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಿಗ್ಗೆ 4 ಗಂಟೆಗೇನೋ ಹೇಳ್ತಾರಂತೆ ಪ್ರತಿದಿನ ವಿದೌಟ್ ಫೇಲ್. ಬೆಳಿಗ್ಗೆ ಎದ್ದು ಯೋಗ ಮಾಡಿ ಎಲ್ಲ ಬರ್ತಾರೆ ಸೆಟ್ಟಿಗೆ. ಸೆಟ್ಟಿಗೆ ಬಂದಾಗ ಯಾವ ಎನರ್ಜಿ ಇರುತ್ತಲ್ಲ, ನಮ್ದು ಪ್ಯಾಕಪ್ ಆಗಲಿ ತನಕ ಅವ್ರದ್ದು ಎನರ್ಜಿ ಹಾಗೇ ಇರುತ್ತೆ. ಎಸ್ ಸರ್, ಫಸ್ಟ್ ಟೈಮ್ ಮಲ್ಟಿ ಸ್ಟಾರ್ ಅಂದರೆ ದುನಿಯಾ ವಿಜಯ್ ಸರ್ ನೀವು ಅಂದರೆ ಇಬ್ಬರು ಕೂಡ ಆ್ಯಕ್ಷನ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದೀರಾ. ನಿಮ್ದೊಂದು ಡ್ಯಾನ್ಸ್ ವಿಡಿಯೋ ಎಲ್ಲ ತುಂಬ ಸಕ್ಕತ್ತಾಗಿ ಹುಕ್ ಸ್ಟೆಪ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀರಾ. ಸೊ ಈ ಮಲ್ಟಿ ಸ್ಟಾರರ್ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಪ್ರತಿ ಸಲ ಟ್ರೈ ಮಾಡ್ತಿರ್ತಾರೆ, ಬಟ್ ಅದೊಂದು ಇರುತ್ತಲ್ವಾ, ಅವ್ರಿಗೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಕೊಟ್ಬಿಡ್ತಾರೇನೋ, ಅಥವಾ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೋ ಇಲ್ವೋ, ಒಂದು ಸೈಡ್ ಆಗ್ಬಿಟ್ರೆ ಆಗಬಾರ್ದು ಅನ್ನೋದೊಂದು ಇರುತ್ತಲ್ವಾ. ಸೊ ಅದಿತ್ತ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಈಗ ಮಲ್ಟಿ ಸ್ಟಾರ್ ಅನ್ನೋ ಪದ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇನ್ನೊಬ್ಬ ಯಂಗ್ಸ್ಟರ್, ನಾನು ಸ್ಟಾರ್ ಏನಾಗಿಲ್ಲ, ಇನ್ನೂ ದೊಡ್ಡ ಸ್ಟಾರ್ ಆಗೋ ಕೆಲಸಗಳು ಮಾಡ್ಬೇಕು ನಾನು, ಅದನ್ನು ಆಕ್ಸೆಪ್ಟ್ ಇಟ್. ಸೊ ಬಟ್ ಯಾವಾಗ ಮಲ್ಟಿ ಸ್ಟಾರ್ ಅಂತ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬ ಸ್ಟಾರಿಂದ ಒಬ್ಬ ಯಂಗ್ಸ್ಟರ್ಗೆ ಒಂದು ಹೈಯರ್ ಮೀಡಿಯಮ್ ಆಫ್ ಇಮೇಜ್ ಸಿಗುತ್ತೆ. ಅಂದರೆ ಒಬ್ಬ ಸ್ಟಾರ್ ಜೊತೆ ಒಬ್ಬ ಯಂಗ್ಸ್ಟಾರ್ ಮಾಡಿದಾಗ ಏನಾಗುತ್ತೆ, ಇವ್ರ ಜೊತೆ ಮಾಡ್ತಾರಾ ಇವ್ರು ಮಾಡ್ತಾರ ನಾವು ಆಬ್ವಿಯಸ್ಲಿ ನಿಮ್ಗೆ ಒಂದು ಎಲಿವೇಶನ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದುನಿಯಾ ವಿಜಯ್ ಅವರಿಗೆ, ಪಾಪ ನನಗೋಸ್ಕರ ಬಂದು ಮಾಡಿದ್ದಕ್ಕೆ ಇದೊಂದು ದೇವರಣ್ಣ, ವೆರಿ ಗ್ರೇಟ್ಫುಲ್ ಟು ದಟ್. ಬಟ್ ನೀವು ಹೇಳಿದಂಗೆ ಒಂದು ಏನು ಅಂತ ಹೇಳಿದ್ರೆ, ಇಲ್ಲಿ 2 ಥರ ಇರುತ್ತೆ ಆಸ್ ಅನ್ ಆ್ಯಕ್ಟರು. ಒಂದೇನಪ್ಪ ಅಂತ ಹೇಳಿದ್ರೆ ಕ್ಯಾರೆಕ್ಟ್ರಲ್ಲಿ ಸೊ ಇಬ್ಬರು ಬ್ಯಾಲೆನ್ಸ್ ಆಗತ್ತಾ ಅಂತ ಒಂದಿರುತ್ತೆ. ಇಲ್ಲಾಂದ್ರೆ ಇವಾಗ ಅವ್ರದ್ದೇ ಹೈಯರ್ ಕ್ಯಾರೆಕ್ಟರ್ ಇದೆ, ಇವಾಗ ಅವ್ರದ್ದು ಸ್ಟಾರ್ ಆಗಿ ಅವ್ರಿಗೆ ಹೈ ಇಡ್ತೀರಾ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅದ್ರ ಬಗ್ಗೆ. ಬಟ್ ಆಸ್ ಎನ್ ಯಂಗ್ಸ್ಟರ್ ನಾನು ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ಇವಾಗ ನಾನೊಬ್ಬ ಸಿನಿಮಾ ಹೀರೋ ಆಗಿ ನನಗೆ ಈ ಸಿನಿಮಾ ಮಾಡ್ತಾ ಒಳ್ಳೇದಾಗಬೇಕು ಅಂತ. ಸೊ ಇಲ್ಲಿ ನನ್ನನ್ನು ನಾನು ಹೆಂಗೆ ಕಾಪಾಡ್ಕೋಬೋದು? ಗೌರವ ಬೇರೆ, ಬಟ್ ಸಿನಿಮಾ ಆ್ಯಕ್ಷನ್ ಅಂದಾಗ ಹೇಳಿದಾಗ ನನ್ನ ಕ್ಯಾರೆಕ್ಟರ್ನ ಹೆಂಗೆ ಇಟ್ಕೋತೀನಿ. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ನ ಹೆಂಗೆ ಇಟ್ಕೋತೀನೋ ಅದ್ರ ಮೇಲೆ ನನ್ನ ಆ್ಯಕ್ಟರ್ ಇಮೇಜ್ ರೂಪ ಆಗುತ್ತೆ ಖಂಡಿತವಾಗ್ಲೂ. ಸೊ ನನ್ನ ಕ್ಯಾರೆಕ್ಟರ್ ನಾನು ತುಂಬ ಈಸಿಯಾಗಿ ಸ್ಮೂತಾಗಿ ಹಂಬಲಾಗಿ ಮಾಡ್ಕೊಬಿಟ್ರೆ, ಅಂದರೆ ಸೀಕ್ವೆನ್ಸ್ ಮೇಲೆ ಡಿಪೆಂಡು. ಇಲ್ಲಿ ಪರ್ಫಾರ್ಮ್ ಮಾಡಿಲ್ವ ಅಂತ ಜನಕ್ಕೆ ಡೌಟ್ ಬರಬಾರ್ದು. ಜನ ಪರ್ಫಾರ್ಮ್ ಮಾಡಿದಾನೆ ಅಂತ ಅನ್ಸ್ಬೇಕು. ಸೊ ನಾನು ನಾರಾಯಣ್ ಸರ್ ಒಂದು ಕೇಳಿದೆ, ಆ್ಯಕ್ಚುಲಿ ದುನಿಯಾ ವಿಜಯ್ ಸರ್ ಬರೋಕ್ಕಿಂತ ಮುಂಚೆ ಒಂದು ಕೇಳಿದೆ, ಸೊ ತಪ್ಪು ತಿಳ್ಕೊಡಿ ಒಂದು ಮಾತು ಕೇಳ್ತೀನಿ ಅಂತ ಹೇಳಿ ಅಂತ ಹೇಳಿದ್ರು.
ಏನಿಲ್ಲ ಸರ್, ಇವಾಗ ವಿಜಯ್ ಸರ್ ಬರ್ತಾರೆ, ಅವ್ರ ಸ್ಟಾರು, ಅವ್ರ ಸೂಪರ್ ಸ್ಟಾರು, ಅದೊಂದು ಇಮೇಜ್ ಬೇರೆ ಇದೆ, ಅವರ ಬೇರೆ ಇದೆ. ಈಗ ನೀವು ಅವ್ರನ್ನ ಇಟ್ಕೊಂಡು ಸೀಕ್ವೆನ್ಸ್ ಸ್ಟ್ರೇಟ್ ಮಾಡಕಂದ್ರೆ ನನ್ನ ಎಲ್ಲರೂ ಬಿಟ್ಕೊಟ್ಬಿಡ್ತೀರಾ? ನಾನು ಕೇಳಿದೆ, ನಾನೊಬ್ಬ ಹೀರೋ, ನಾನು ಕೇಳೋದು ನನ್ನ ಕರ್ತವ್ಯ ಅದು 100%. ಯಾಕೆ ಪ್ರತಿಯೊಬ್ಬರು ಹೀರೋ ಆದಾಗ ಅವ್ರಿಗೆ, ಇವಾಗ ವಿಜಯ್ ಸರ್ನು ಸ್ಟಾರ್ಟಿಂಗಲ್ಲೆಲ್ಲ ರೋಲ್ಸ್ ಮಾಡ್ಕೊಂಬಂದ್ರೆ ಅವ್ರಿಗೆ ಆಸೆ ಇರುತ್ತೆ, ನಾನು ತೋರಿಸ್ತಾರೆ ಸರ್ ಅಂತ. ನಂದು ಅದೇ ಥರ ಒಂದು ಆಸೆ. ಸೊ ನಾರಾಯಣ್ ಸರ್ ಕೇಳಿದೆ, ಸರ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಇವಾಗ? ಯಾಕಂದರೆ ಕ್ಯಾರೆಕ್ಟ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನನ್ನ ಕ್ಯಾರೆಕ್ಟ್ರು, ನಂದು ವಿಜಯ್ ಸರ್ ಕಾಂಬಿನೇಷನ್ ಬಂದ ಟೈಮಲ್ಲಿ ಎಷ್ಟೊಂದು ಕಡೆ ಮಾತೇ ಆಡಲ್ಲ ನನ್ನ ಕ್ಯಾರೆಕ್ಟ್ರು. ಅವರ ಒಂಥರ ನೋವು ಹಿಡ್ಕೊಳ್ತಾನೆ, ಮಾತಾಡಲ್ಲ, ಸೈಲೆಂಟ್ ಇರುತ್ತೆ. ನನಗೆ ಭಯನು ಅಂತ ಹೇಳಿದ್ರೆ, ನನಗೆ ಬಿಕಾಸ್ ಇಟ್ ರನ್ಸ್ ಇನ್ ಮೈ ಹೆಡ್. ನನಗೇನಂದರೆ, ಇವಾಗ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಕ್ಯಾರೆಕ್ಟರ್ ತಕ್ಕನಂಗೆ ಆ್ಯಕ್ಟ್ ಮಾಡಿ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಒಳ್ಳೆ ಹುಡುಗವನು, ನನಗೆ ಅದು ಇಮೇಜ್ ಬೇಡ ಸರ್. ನನಗೆ ಸೂಪರಾಗಿ ಮಾಡ್ತಾನೆ ಬರೋ ಹೀರೋನು, ನಂಗೆ ಬೇಕಾದ್ರೆ ಆ್ಯಟಿಟ್ಯೂಡ್ ಇಮೇಜ್ ನಂಗೆ ಅದು. ನನಗೇನಂದರೆ, ಇಲ್ಲಿ ಮಾತಿಲ್ಲ ಏನಿಲ್ಲ, ಇಲ್ಲಿ ಇವ್ರ ಕ್ಯಾರೆಕ್ಟರ್ ಇಷ್ಟೊಂದು ಪವರ್ಫುಲ್ ಕ್ಯಾರೆಕ್ಟರ್, ಹೆಂಗೆ ಪರ್ಫಾರ್ಮ್ ಮಾಡೋಣ? ಯಾಕಂದರೆ ಸೀನ ಇರೋದು ನೋವಲ್ಲಿರಬೇಕು, ರಿಯಾಕ್ಟ್ ಮಾಡೋದು ಕಷ್ಟ ಆಗ್ತದೆ ಅವ್ನಿಗೆ ಇರಬೇಕು. ಇದೇ ಥರ ಎಲ್ಲ ಸೀನಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಂದು ಹೆಂಗೆ ಅನ್ಸುತ್ತೆ ನಾಳೆ ಸರ್ ಜನ ನೋಡಿದಾಗ, ಅಯ್ಯೋ ಇದು ಹೆಂಗೆ ಮಾಡಿ ವಿಜಯ್ ಸರ್ ಮುಂದೆ ಭಯ ಬಿದ್ಬಿಡಿ ಅವನು ಅಂತ. ಈಗ ತುಂಬ ಥಿನ್ ಲೈನಲ್ಲಿ ರನ್ ಆಗ್ತಿರುತ್ತೆ ಸರ್. ತುಂಬ ಆರ್ಟಿಸ್ಟಿಕ್ ಆಗಿ ಸಿನಿಮಾ ನೋಡೋದು ಬೇರೆ, ತುಂಬ ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾ ನೋಡೋದು ಬೇರೆ. ಇವಾಗ ಆರ್ಟಿಸ್ಟಿಕ್ ಆಗಿ ಸಿನಿಮಾ ನೋಡಿದ್ರೆ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡ್ತೇವೆ, ಹಾಲಿವುಡ್ ಆಗಲಿ ಬೇರೆ, ಇದು ಆಲ್ ಟಾಕ್ ಅಬೌಟ್ ಪರ್ಫಾರ್ಮೆನ್ಸಸ್, ಬೇರೆ ಬೇರೆ ಥರ ಪ್ಯಾಟರ್ನ್ಸ್ ಆಫ್ ಸಿನಿಮಾ. ಇವಾಗ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಜಾಸ್ತಿ ಮಾತಾಡೋದು ಕಮರ್ಷಿಯಾಲಿಟಿ ಮೇಲೆ ಜಾಸ್ತಿ ಮಾತಾಡ್ತಾರೆ. ಸೊ ನನಗೆ 2 ಲೈನಲ್ಲಿ ಬ್ಯಾಲೆನ್ಸ್ ಮಾಡೋಕೆ ಹೆಂಗೆ ಗೊತ್ತಿಲ್ಲ. ಸರ್ ನಾರಾಯಣ್ ಸರ್ ಹೇಳಿಲ್ಲ, ಸರ್ ನೀವು ಹೆಂಗೆ ಹೇಳ್ತೀರಾ, ಯಾಕೆ ಈ ಡೌಟ್ ಬಂತು, ನಿಮ್ನ ಯಾವತ್ತ ಕಡಿಮೆ ಮಾಡಿದ್ದೀನ? ಸರ್ ಕಡಿಮೆ ಮಾಡಿಲ್ಲ ಸರ್, ಬಟ್ ವಿಜಯ್ ಸರ್ ಬಂದು ಆಬ್ವಿಯಸ್ ಸ್ಕ್ರೀನ್ ಮೇಲೆ ಒಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಬಿಕಾಸ್ ಈಸ್ ದುನಿಯಾ ವಿಜಯ್, ಬಿಕಾಸ್ ಹಿ ಹ್ಯಾಸ್ ಡನ್ ದಟ್ ಮಚ್ ಆಫ್ ಮೂವೀಸ್. ಹೌ ವಿಲ್ ಯು ಬ್ಯಾಲೆನ್ಸ್ ಮೀನಾಗ ಅವ್ರು ಹೇಳಿದ್ರು, ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಮಾಡು ಅಂತ ಹೇಳಿದ್ರು. ಸೊ ಐ ಜಸ್ಟ್ ಬಿಲೀವ್ಡ್ ಹಿಮ್ ಆ್ಯಂಡ್ ಐ ಟೋಲ್ಡ್ ಲೈಕ್ ಅವ್ರು ಬರ್ತಾರೆ ಒಳ್ಳೇದಾಗಬೇಕು ಅಂತ. ನನ್ನ ಬಿಟ್ಕೊಡ್ಬಿಡಿ ಇಲ್ಲ ಅಂತ ಅವ್ನು ಕೇಳಿದೆ. ಸಿಲ್ ಅವ್ರು ಖಂಡಿತವಾಗಿ ಮಾಡ್ತೀನಿ ಚೆನ್ನಾಗಿ ಅಂತ ಹೇಳಿದ್ರು. ಸೊ ಒಂದು ಕ್ಯಾರೆಕ್ಟರ್ಗೆ ಅವ್ರು ಹೇಳಿದ್ರು ಇಲ್ಲಿ ಬ್ಯಾಲೆನ್ಸ್ ಮಾಡೋಂಥ. ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ, ನಾನು ಥಿಯೇಟ್ರಲ್ಲಿ ನೋಡೋಕೆ ಕಾಯ್ತಾ ಇದ್ದೀನಿ. ಐ ಟ್ರೈ ಡೂಯಿಂಗ್ ಮೈ ಬೆಸ್ಟ್. ಎಸ್ ಮ್ಯಾಮ್, ನೀವು ಫುಲ್ ಸಿನಿಮಾ ನೋಡಿದ್ದೀರಾ? ನೀವು? ನಾವು ಸಿನಿಮಾ ಅಲ್ಲ ಅಂದ್ರೆ ನಮ್ಮ ಶಾರ್ಟ್ಸ್ ಕೂಡ ನೋಡಿಲ್ಲ. ಅದೇ ಹೇಳಿದ್ರಲ್ಲ, ನಾನು ನೋಡಿಲ್ಲ. ಹೆಂಗೋ ಸ್ಟುಡಿಯೋ ನಮ್ಮ ಮೆತ್ತಗೆ ಟ್ಯೂನ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ. ಬಿಫೋರ್ ರಿಲೀಸ್ ತೋರ್ಸಪ್ಪ ಒಂಚೂರು ಅಂಡರ್ ದ ಟೇಬಲ್ ಡೀಲಿಂಗ್ ಮಾಡೋಣ ಅಂತ. ಅವ್ನು ಮೋಸ್ಟ್ಲಿ ಎಸ್ ನಾರಾಯಣ್ ಸರ್ ಅವರ ಪಟ್ಟ ಶಿಷ್ಯ ಅನ್ಸುತ್ತೆ. ಸರ್ ನಾರಾಯಣ್ ಸರ್ ಹೇಳಿದ್ರೆ ಏನು ಮಾಡೋದು ಸ್ಟುಡಿಯೋ ಬಿಡಲ್ಲ ಸರ್ ಅಂತ ಹೇಳ್ತಾರೆ. ನಾನು ಒಂದೊಂದು ಶಾಟ್ ಅದನ್ನು ಕದ್ದು ಮುಚ್ಚಿ ಹಿಂಗೆ ಓಡ್ಕೊಂಡು ಹೋಗಿ ನೋಡ್ತಿದ್ದೆ. ಅಂಡ್ ದೆನ್ ಎಸ್ ನಾರಾಯಣ್ ಸರ್ ಎಲ್ಲೋ ಇರೋರು ಹಿಂಗ್ ಗುರಾಯಿಸ್ತಾ ಇರೋರು. ನೋಡಿಲ್ಲ, ನೋಡ್ತೇನೆ ಸರ್. ನಾನು ಫಸ್ಟ್ ಟೈಮ್ ಕರಿಯರಲ್ಲಿ ಫ್ರೈಡೇ ಬೆಳಿಗ್ಗೆ ಜನಗಳ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಸಿನಿಮಾನ. ನಾನು ಮಂಜು ಸರ್ ನೋಡಿದಾರ? ಮಂಜು ಸರ್ ನೋಡಿದ್ರು. ಮಂಜು ಸರ್ ಬಂದು ನೋಡಿದಾಗ ಒಂದು ಮಾತು ಹೇಳಿದ್ರು, ಸೆನ್ಸರ್ ಅಜ್ಜಿ ಸೂಪರ್ ಇಂಟ್ರೊಡಕ್ಷನ್ ನಿಂತು ಅಂದ್ರು. ಹೌದಾ ಅಂದೆ. ಏಯ್ ಸಖತ್. ರಮೇಶ್ ಸರ್ ಹೇಳಿದ್ರು, ಸರ್ ನಿಮ್ಮ ಇಂಟ್ರೊಡಕ್ಷನ್ ಸೂಪರ್ ಸರ್ ಅಂದ್ರು. ನನ್ನ ಇಂಟ್ರೊಡಕ್ಷನ್ ಸೂಪರಾ? ಕತೆ ಹೇಳ್ದಂಗೆ ನಾನು ಇಲ್ಲಿ ಬರ್ತೀನಿ ಸರ್, ನೀವು ಕತೆ ಕೇಳಿದ್ದು ಸಂಬಂಧ ಇಲ್ಲ ಸರ್ ಪಿಕ್ಚರ್ಗೆ ಅಂದ್ರು. ಅಂದೆ. ಎಡಿಟಿಂಗ್ ಅಲ್ಲಿ ಫುಲ್ ಚೇಂಜ್ ಸರ್, ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಅಂದ್ರು. ಹೌದಾ? ನನಗೆ ಟೆನ್ಷನ್, ಒಂದು ಕಡೆ ಭಯ. ರಮೇಶ್ ಸರ್ ಹೇಳಿದ್ರು, ನಾರಾಯಣ್ ಸರ್ ಹೇಳಿದ್ರು, ನೀವೇನು ಕತೆ ಕೇಳಿದ್ರು ಅದು ಅದೇ ಕತೆ, ಬಟ್ ಆ ಥರ ಪ್ರೆಸೆಂಟ್ ಮಾಡೋದು ತುಂಬ ಡಿಫ್ರೆಂಟಾಗಿ, ಎಡಿಟಿಂಗಲ್ಲಿ ಫುಲ್ಲು ನಾನ್ ಲಿನಿಯರಿಟಿ ಅಂತ. ಸೊ ನೀವು ಹೇಳಿದಾಗ ನಾನು ಜಸ್ಟ್ ಕ್ಯೂರಿಯಸ್ ಹೆಂಗಿದೆ ಏನು ಅಂತ. ಒಂದು ಭಯ ಜೊತೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬೃಂದಾಚಾರ್ಯ ಟೆನ್ಷನ್ ಆಗ್ತಾರೆ ಸಿಕ್ಕಾಬಿಟ್ಟೆ ಇವಾಗ. ಅವರು ಸೀನು ನೋಡಿಲ್ವಲ್ಲ ಅಂತ ಅವರು ಏನು ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಹೌದು ಮ್ಯಾಮ್. ನಿಮ್ದು ಮತ್ತು ಶ್ರೇಯಸ್ ಮಂಜು ಸರ್ದು ಸೀಕ್ವೆನ್ಸ್ ಫಸ್ಟ್ ಡೇ ಶೂಟ್ ಆಗ್ಬೇಕಾದ್ರೆ ಒಂದು ರ್ಯಾಪೋ ಕ್ರಿಯೇಟ್ ಆಗಿರುತ್ತಲ್ವಾ? ಫಸ್ಟ್ ಡೇ ಎಲ್ಲ ಎಂತದು ರ್ಯಾಪೋ ಕ್ರಿಯೇಟ್ ಆಗಿರ್ಲಿಲ್ಲ. ಪ್ರೊಡ್ಯೂಸರ್ ಮಗ ಅಲ್ವಾ? ಫುಲ್ ಸೊಕ್ಕು. ನಾವು ಅದನ್ನು ಸದ್ಯ ಇಂಡಸ್ಟ್ರಿಗೆ ಬಂದವರು ಹಿಂಗೆ ಓಡಾಡ್ತಿದ್ರು ಅವ್ರು ಅಲ್ಲ ಶ್ರೇಯಸ್. ನಮ್ದು ಅವ್ರ ದೂರ, ನಾವಿಲ್ಲಿ ಹಂಗಿದ್ವಿ. ಆಕ್ಚುಲಿ ಶೂಟೇನೆ ಹಂಗಿತ್ತು. ಎರಡು ಮನೆಗಳು ಆಕ್ಚುಲಿ. ಇವ್ರ ಮನೆ ಒಂದು ಶೂಟಿಂಗ್, ನನ್ನ ಮನೆ ಒಂದು ಶೂಟಿಂಗ್. ಒಂದೇ ಡೈರೆಕ್ಟರ್. ನನ್ನ ಸೀಕ್ವೆನ್ಸ್ ಎಲ್ಲ ಇಲ್ಲಿ ಅಲ್ಲಿ ಇರ್ತಾ ಇದ್ರು, ಇಲ್ಲಿ ಇರ್ತಾ ಇದ್ದೆ. ಅದು ದೂರದಿಂದಾನೇ ಶೂಟ್ ಆಗಿರೋದು. ನಾವೇನು ಶೂಟಿಂಗ್ ಬಂದ ತಕ್ಷಣ ಹಲೋ ಗುಡ್ ಮಾರ್ನಿಂಗ್ ಅಂತ ಇದ್ವಿ, ಓಕೆ ಬಾಯ್ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ದಟ್ ವಾಸ್ ಇಟ್. ಬಟ್ ಐ ಗೆಸ್ ಇಬ್ರು ಕ್ಯಾರೆಕ್ಟರ್ಸ್ ಏನಿದೆ, ಅನನ್ಯ ಆ್ಯಂಡ್ ಇಶಾನ್ ಕ್ಯಾರೆಕ್ಟರ್ ಏನಿದೆ, ತುಂಬ ಬ್ಯೂಟಿಫುಲಿ ಬರೆದಿದ್ದಾರೆ. ತುಂಬಾನೇ ಏನು ಹೇಳ್ತಾರೆ, ಆ ಪ್ರೀತಿ ಏನಿದೆ ಅಲ್ಲ, ಒಂದು ಮುಗ್ಧವಾದಂಥ ಪ್ರೀತಿ. ಅದು ತುಂಬಾನೇ ಪ್ಯೂರ್ ಲವ್ ಸ್ಟೋರಿ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವಳು ನನ್ನನ್ನು ತಿರುಗಿ ಪ್ರೀತಿ ಮಾಡ್ತಾಳೆ ಮಾಡಲ್ಲ ಮ್ಯಾಟರೇನೇ ಆಗಲ್ಲ, ಬಟ್ ನನ್ನ ಪ್ರೀತಿ
ಪ್ಯೂರ್ ಆಗಿದೆ, ನಾನು ಅವಳನ್ನ ಯಾವತ್ತೂ ಪ್ರೀತಿಸ್ತಾ ಇರ್ತೀನಿ ಅನ್ನುವಂಥ ಪ್ರೀತಿ, ಈಶಾನ್ ಪ್ರೀತಿ. ಸೊ ಅದನ್ನ ಐ ಗೆಸ್ ತುಂಬಾನೇ ಬ್ಯೂಟಿಫುಲಿ ಬರ್ದಿದ್ದಾರೆ ಎಸ್ ನಾರಾಯಣ್ ಸರ್. ಬಟ್ ಆಫ್ ದ ಶೂಟ್ ಸ್ವಲ್ಪ ಇರಿಟೇಟಿಂಗ್ ಪರ್ಸನ್ ಅಷ್ಟೇ. ಹೌದಾ? ಯಾಕೆ ಮೇಡಮ್? ಇರಿಟೇಟಿಂಗ್. ಏನಕ್ಕೆ ಹೇಳಿ ಮೇಡಮ್, ಮದ್ವೆಗೆ ಹೆಣ್ಣು ನೋಡ್ತಾ ಇದೀವಿ, ಯಾರು ಟೆನ್ಷನ್ ಆಗ್ತಾರೆ. ಯಾಕೆ ಯಾಕೆ ಹೇಳ್ಬೇಕು? ಹೌದು, ಎಂತಕ್ಕೆ ಗೊತ್ತಾ ಇರಿಟೇಟಿಂಗು? ಒಬ್ಬ ಅಮಾಯಕನ ಹುಡುಗನ ಬಾಳು ನಿಮ್ಮ ಮಾತಿನ ಇದರಲ್ಲಿದೆ, ಮಾತಿನ ಮೇಲೆ ನಿಂತಿದೆ. ಹಂಗೆ ಒಳ್ಳೆ ಹುಡುಗನೇನೆ. ಬಟ್ ಈಗ ಶೂಟಲ್ಲಿ ಇರ್ತೀವಿ, ಏನೋ ಲೈಟಿಂಗ್ ನಡೀತಾ ಇದೆ, ಫೋನ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಏನೋ ಪ್ರೈವೇಟ್ ಸ್ಪೇಸ್ ಅಲ್ಲಿ ಇದ್ದೀನಿ, ಬಾಯ್ ಫ್ರೆಂಡಾ ಆಯಿ ಹತ್ರ ಮಾತಾಡ್ತಿದ್ದೀನಿ, ಹತ್ರ ಬಂದ್ಕೊಂಡು ಬಾಯ್ ಫ್ರೆಂಡಾ ಅಲ್ಲ, ಆಯಿ ಕೇಳಿಸ್ಕೊಂಡು ಬಾಯ್ ಫ್ರೆಂಡಾ ಅಂತ ಅನ್ಬೇಕಿತ್ತು. ಹಂಗಿರ್ತಾ ಇದ್ರು. ವೆರಿ ಇರಿಟೇಟಿಂಗ್. ಪರ್ಸನಲ್ ಸ್ಪೇಸ್ ಅನ್ನೋದೇನೆ ಇಲ್ಲ. ಸೆಟ್ ಅಲ್ಲಿ ಮಾತಿತ್ತಿದ್ರೆ ಬಾಯ್ ಫ್ರೆಂಡಾ ಬಾಯ್ ಫ್ರೆಂಡಾ, ಎಲ್ಲಿಂದ ಬಾಯ್ ಫ್ರೆಂಡ್ ಅಂತ ಮಾತಾಡ. ನಾನು ನಮ್ಗೆಲ್ಲ ಯಾರು ಬಿಡ್ತಾರೆ ಅನ್ನೋ ಸಿಚುವೇಶನ್ ಅಲ್ಲಿ ಇದ್ದೆ. ಇವ್ರು ಬಂದು ಬಾಯ್ ಫ್ರೆಂಡಾ ಅನ್ನೋದು. ಅವ್ರಿಗೂ ಟೈಮ್ ಪಾಸ್ ಆಗ್ಬೇಕಲ್ವಾ ಪಾಪ, ಕಾಟ ಕೊಡ್ಬೇಕಲ್ಲ ನಾವು. ಕಾಟ ನಂದು ಒಂದೇ ಪಾಲಿಸಿ ಸರ್, ಸೆಟಲ್ ಇವ್ರಿಗೆಲ್ಲ ಕಾಟ ಕೊಡ್ಬೇಕು. ಬಟ್ ಆ ಕಾಟದಿಂದ ನೋವು ಆಗ್ಬಾರ್ದು ಅಷ್ಟೇ, ಸುಮ್ನೆ ಒಂಚೂರು ರೇಕ್ಸ್ ಬರ್ಬೇಕು. ನಂಗೆ ತುಂಬಾ ನೋವಾಯ್ತು. ಪರವಾಗಿಲ್ಲ ಬಿಡಿ ಮಗ ಅಲ್ವಾ, ಏನಾದ್ರು ಹೇಳಕ್ಕಾಗತ್ತಾ? ಹಂಗಂದ್ರೂ ಸುಮ್ನೆ ಇರ್ಬೇಕಿತ್ತು. ಹಂಗೆ ಪ್ರೊಡ್ಯೂಸರ್ ಮಗ ಅಲ್ವಾ, ಹೇಳಿದ್ರಲ್ಲ ಬೈದ್ ಬಿಡೋರು ಏನಾದ್ರು. ಎಲ್ಲ ಗೊತ್ತು ಏನಂತ. ಮ್ಯಾಮ್ ಸರ್, ನೀವು ಹೇಳಿ ಮ್ಯಾಮ್ ಬಗ್ಗೆ, ಅಂದರೆ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಮ್ಯಾಮ್ ಹೇಗೆ? ನನಗೆ ಒಂದೇ ಒಂದು ಏನು ಅಂತ ಹೇಳಿದ್ರೆ, ಇವ್ರಿಗೂ ಮತ್ತೆ ಸನ್ಸ್ಕ್ರೀನ್ಗೆ ಒಂದು ಲವ್ ಇದೆ. ಸೆಟ್ಟಲ್ಲಿ ಬಿಸಿಲವ್ರೆ ಬೆಳಿಗ್ಗೆ ಸನ್ಸ್ಕ್ರೀನ್ ಅಂತ ಇರ್ತಾರೆ. ನಮ್ಮ ಮೇಕಪ್ ಅಸಿಸ್ಟೆಂಟ್ ಪ್ರಶ್ನೆ ನನಗೆ, ಅಣ್ಣ ಹೇಳಪ್ಪ ನೋಡಿ ಕಲೀರಿ ಇವತ್ತು ಅಂತ. ಏನು ಕಲಿಯೋದು ನೋಡಿ, ಎಷ್ಟು ಚೆನ್ನಾಗಿ ಸ್ಕಿನ್ ಮೇಂಟೈನ್ ಮಾಡ್ತಾರೆ. ನೀವು ಬೆಳಿಗ್ಗೆ ಬಂದರೆ ರಾತ್ರಿ ಮುಖ ತೊಳಿತೀರಾ? ಇವಾಗ ಇಂಟರ್ವ್ಯೂ ಕೂತ್ಕೊಳ್ಳೋಕೆ ಮುಂಚೆ ಮುಖ ತೊಳ್ಕೊಂಡ್ರೆ ಟಿಶ್ಯೂ ಪೇಪರ್ ತಗೊಂಡು ಇಷ್ಟೇ ಅಲ್ವಾ ಸುಮನ್ ಅಂತ ಹೇಳಿ ಕೂತ್ಕೊಂಡ್ರು. ಸರ್, ಫೈಟ್ ಸೀಕ್ವೆನ್ಸ್ ಅಂದ್ರೆ ಸಿನಿಮಾ ಟ್ರೇಲರ್ ನೋಡಿದ್ರೆ ನಮ್ಗೆ ಏನನ್ಸುತ್ತೆ, ಒಂದು ವುಮೆನ್ ಟ್ರಾಫಿಕಿಂಗ್ ಬಗ್ಗೆ ಒಂದಿಷ್ಟಿದೆ, ಒಂದು ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಕೂಡ ಇದೆ. ಬಟ್ ದುನಿಯಾ ವಿಜಯ್ ಸರ್, ನಿಮ್ಮದು ಒಂದು ಫೈಟ್ ಸೀಕ್ವೆನ್ಸ್ ಆ ಥರದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಾವು? ಎಕ್ಸಾಕ್ಟ್ ಫೈಟ್ ಸೀಕ್ವೆನ್ಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಇಬ್ಬರ ಮಧ್ಯೆ ಒಂದು ರಿಲೇಶನ್ಶಿಪ್ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ನಂದು ದುನಿಯಾ ವಿಜಯ್ ಸರ್ ಮಧ್ಯ ಕಿರಿಕಿದೆ, ಬಟ್ ಹೊಡೆದಾಟ ಇರೋಲ್ಲ. ಹೊಡೆದಾಟ ಇರುತ್ತೆ, ಬಟ್ ಅದು ನಿಜವಾದ ಹೊಡೆದಾಟ ಆಗಿರಲ್ಲ. ಸೊ ಒಂಥರ ಮಿಕ್ಸ್ಚರ್ ಆಫ್ ಎಮೋಷನ್ಸ್. ಸೊ ಸಡನ್ ಆಗಿ ಒಳ್ಳೆಯವ್ರು ಅನ್ಕೋತೀನಿ, ಇಲ್ಲ ಅವ್ರು ಕೆಟ್ಟವ್ರ ಥರ ಕಾಣಿಸ್ತಾರೆ, ಇಲ್ಲ ಅವ್ರು ಹೇಳೋದು ನಾನು ಕೇಳ್ತೀನಿ ಅನ್ಕೋತಾರೆ, ಬಟ್ ನಾನು ಕೇಳಲ್ಲ. ಸೊ ಹೇಗಾಗತ್ತೆ, ಮನುಷ್ಯನ ರೂಪದಲ್ಲಿ ನಾನು ಅನ್ಕೊಳ್ಳೋ ದಾರಿ ನಾನು ಸರಿ ಅಂತ ನಾನು ಅಂತೀನಿ, ಅವ್ರ ದಾರಿ ಸರಿ ಅಂತ ಅವ್ರು ಇರ್ತಾರೆ. ಸೊ ಇದ್ರ ಮಧ್ಯದಲ್ಲಿ ಹೇಗೆ ಒಂದು ಕಿತ್ತಾಟದ ಮಾಡ್ಕೊಂಡು ಹೇಗೆ ಮುಂದೆ ಹೋಗ್ತೀವಿ ಅನ್ನೋದೇ ಒಂದು ಪ್ಯಾಟರ್ನ್ ಆಫ್ ಸ್ಟೋರಿ. ಸೊ ಸ್ಟ್ರೈಟ್ ಆ್ಯಕ್ಷನ್ಸು, ಸೊ ಆ ಥರದ್ದು ಇಲ್ಲ. ಸಿಂಪ್ಲಿ ನೀವು ಹೇಳ್ಬಿಟ್ಟು ಜನ ಕಟ್ಸ್ಬಿಟ್ಟು ಐ ವಾಂಟ್ ಡಿಸಪಾಯಿಂಟ್ಮೆಂಟ್. ನಂದು ವಿಜಿಸೋದು ಸ್ಟ್ರೈಟ್ ಆ್ಯಕ್ಷನ್ಸ್ ಥರ ಆ ಥರ ಸೀಕ್ವೆನ್ಸಸ್ ಇಲ್ಲ, ಏನೋ ಸ್ವಲ್ಪ ಏನೋ ಇದೆ ಡಿಫ್ರೆಂಟ್ ಆಗಿ. ಓಕೆ ಮ್ಯಾಮ್, ನಿಮ್ದು ಏನೋ ಸೀನ್ಸ್ ಇತ್ತಾ? ಆಕ್ಷನ್ ಇದೆ ವಿಜಯ್ ಸರ್ ಜೊತೆಗೆ ಇರೋದು. ಆಕ್ಚುಲಿ ನಮ್ದು 4 ಜನರ ಜರ್ನಿ ತರ ಹೋಗುತ್ತೆ. ನಂದು ಶ್ರೇಯಸ್ ಅವ್ರದ್ದು, ವಿಜಯ್ ಸರ್ದು ಅಂಡ್ ಸಾಧು ಕೋಕಿಲ ಸರ್. ಸೊ ಇಟ್ಸ್ ಅ ಹೋಲ್ 4 ಜನರದ್ದು ಟ್ರಾವೆಲ್ ಸ್ಟೋರಿ ಅದು. ವಿಜಯ್ ಸರ್ ಜೊತೆಗೆ ಟೂ ಎಕ್ಸೈಟಿಂಗ್. ತುಂಬಾ ಎನರ್ಜಿ ಇದೆ ಅವರಲ್ಲಿ. ಅಂದ್ರೆ ಸೆಟ್ಟಿಗೆ ಬಂದ್ರು ಅಂತಂದ್ರೆ ಅವರು ಸ್ಪೆಷಲಿ ಇನ್ನೊಂದು ವಿಷಯ ಅಂತಂದ್ರೆ, ಈಗ ಯೂಶಲಿ ನಾವೇನ್ ನೋಡಿದ್ವಿ ಮುಂಚೆ ಎಲ್ಲ, ನಾನು ಮುಂಚಿನ ಸಿನಿಮಾಗಳಲ್ಲೆಲ್ಲ ಏನ್ ನೋಡ್ದೆ ಅಂತಂದ್ರೆ, ಒಂದು ಕಟ್ಟಾಯ್ತು ಅಂತಂದ್ರೆ ಕ್ಯಾರವನಿಗೆ ಹೋಗೋದು ಅಥವಾ ರೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರು ಹೆಂಗೆ ಅಂತಂದ್ರೆ, ಆ ಸೆಟ್ ಪ್ರಿಮೈಸ್ ಏನಿದೆಲ್ಲ ಸೆಟ್ಟಿಂದು, ಅಲ್ಲಿಂದ ಆ ಲೊಕೇಶನ್ ಶಿಫ್ಟ್ ಆಗಲಿ ತನಕ ಅಲ್ಲಿಂದ ಕದ್ಲದೇ ಇಲ್ಲ, ಅಲ್ಲೇ ಕೂತಿರ್ತಾರೆ ಚೇರ್ ಹಾಕೊಂಡು. ಆ್ಯಂಡ್ ತುಂಬ ಡೆಡಿಕೇಟೆಡ್. ಅವರಿಗೆ ಈಗ ಕೂಡ ಒಂದು ಮಗು ಫಸ್ಟ್ ಡೇ ಸ್ಕೂಲಿಗೆ ಬಂದ್ರೆ ಹೆಂಗೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಈಗ ಅದೇ ಎಕ್ಸೈಟ್ಮೆಂಟ್ ಜೊತೆಗೆ ಬರ್ತಾರೆ, ಅದೇ ಕಲಿಬೇಕು ಅನ್ನೋ ಆಸೆ ಜೊತೆಗೆ ಬರ್ತಾರೆ. ಇಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತಾರೆ ಒಂದೊಂದು ಸೀನನ್ನ. ಸೊ ಅದರಿಂದೆಲ್ಲ ತುಂಬಾ ಕಲಿಯಕ್ಕೆ ಸಿಕ್ತು ನಮ್ಗೆ ವಿಜಯ್ ಸರ್. ಸರ್, ರವಿ ಸರ್ ಸಿನಿಮಾದಲ್ಲಿರೋದು ನಾನು ಹೇಳಿದಾಗೆ ಟ್ರೇಲರಲ್ಲೇ ಗೊತ್ತಾಯ್ತು. ನಿಮ್ಮ ಮೊದಲ ಸಿನಿಮಾದಲ್ಲಿ ಅವರಿದ್ರು, 4ನೇ ಸಿನಿಮಾದಲ್ಲಿದ್ದಾರೆ. ಸೊ ಮಧ್ಯದಲ್ಲಿ ಫಸ್ಟು 4th ಮೂವಿ 3 ಸಿನಿಮಾ ಆಗಿದೆ.
ಸೊ ಏನಾದರೂ ಚೇಂಜಸ್ ಹೇಳಿದ್ರಾ ನಿಮ್ಮ ಬಗ್ಗೆ? ಅವತ್ತು ಕೊಟ್ಟಂಥ ಕಾಂಪ್ಲಿಮೆಂಟ್ಗೂ ಇವತ್ತೇನಾದರೂ ಸೀಕ್ವೆನ್ಸ್ ನಡಿಬೇಕಾದ್ರೆ ಇದರಲ್ಲಿ? ಖಂಡಿತ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ ಯಾವಾಗಲೂ ಅವರು. ಸೊ ಮನೆಗೆ ಹೋಗ್ತಾ ಇರ್ತೀನಿ ಯಾವಾಗಾರು ಒಂದ್ಸತಿ, ಅದು ಬೈಸ್ಕೊಂಡು ಬರ್ತಾ ಇರ್ತೀನಿ. ಅದೊಂಥರ ನನಗೆ ದೇವಸ್ಥಾನಕ್ಕೆ ಹೋಗಿ ಒಂಥರ ತಿಂಡಿ ತೀರ್ಥ ಪ್ರಸಾದ ತೊಗೊಂಡಂಗೆ ಖುಷಿ ಇದೆ ಅದ್ರ ಬಗ್ಗೆ, ಏನು ಮಾತಿಲ್ಲ. ಸೊ ಈ ಸಿನಿಮಾದಲ್ಲಿ ನಂದು ರವಿ ಸರ್ ಸೀಕ್ವೆನ್ಸ್ ಸ್ವಲ್ಪ ಫಾರ್ ಅವೇ ಇರುತ್ತೆ. ಒಂದು ಸೀಕ್ವೆನ್ಸಲ್ಲಿ ಇಬ್ಬರು ಮೀಟ್ ಆಗಿ ಜನರಲ್ಲಾಗಿ ಮಾತಾಡ್ತೀವಿ. ಬಟ್ ದ ಮಜಾ ಆಫ್ ಸಿನಿಮಾ ಏನು ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾದಲ್ಲಿ ಅವ್ರ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ಈ ಸಿನಿಮಾದಲ್ಲಿ ಅವರು ಬೇರೆ ಕ್ಯಾರೆಕ್ಟರ್ ಇರ್ತಾರೆ. ಸೊ ನನಗಿದ್ದೇನು ಅಂತ ಹೇಳಿದ್ರೆ, ಅವ್ರ ಮಧ್ಯದಲ್ಲಿ ನಿಶ್ವಿಕಾ ಕೂಡ ಬರ್ತಾಳೆ ಒಂದು ಸೀಕ್ವೆನ್ಸಲ್ಲಿ. ನನಗಿದ್ದೇನು ಅಂತ ಹೇಳಿದ್ರೆ, ಫಸ್ಟ್ ಸಿನಿಮಾದಲ್ಲಿ ಇವ್ರ ತಂದೆ, ಇವಳು ಹೀರೋ ಲವ್ ಗರ್ಲ್ ಫ್ರೆಂಡು. ಸೊ ಈ ಸಿನಿಮಾದಲ್ಲಿ ಇವ್ರಿಗೂ ನನಗೂ ಸಂಬಂಧನೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಇಲ್ಲಿ ನನಗೆ ಸಂಬಂಧನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಐಮ್ ಲೈಕ್ ಹೆಂಗಪ್ಪ ಇದು ಸೀಕ್ವೆನ್ಸ್ ಇದು ಬೇಡಬಾದು ಒಂದು ಸೀಕ್ವೆನ್ಸ್ ಹೇಳ್ತೀನಿ. ಒಂದು ಸೀಕ್ವೆನ್ಸ್ ಅಲ್ಲಿ ರವೀಲ್ ಸರ್ ನವಿಲ್ಗಿರಿ ತಗೊಂಡು ನಿಶ್ವಿಕಾ ಮೇಲೆ ಒಂದು ನವಿಲ್ಗಿರಿ ಬರ್ತಾ ಇರ್ತಾರೆ. ನನಗೆ ಈ ಸೀಕ್ವೆನ್ಸ್ ನೋಡ್ದಾಗ ಥಿಯೇಟರ್ ಅಯ್ಯಯ್ಯೋ ಪಡ್ಡೆ ಹುಲಿಯಪ್ಪ ಗರ್ಲ್ ಫ್ರೆಂಡ್ ಇದ್ಯಾವ್ದು ಸೀಕ್ವೆನ್ಸ್ ಇದು. ಇಲ್ಲಿ ಶಾಕ್ ಆಗಿರ್ತಾರೆ ಹೀರೋ ಕ್ಯಾರೆಕ್ಟರ್. ಡೈರೆಕ್ಟರ್ ಸರ್ ಶಾಕಲ್ಲಿ ಇರ್ಬೇಕು ಅಂದ್ರು. ಸರ್ ಶಾಕಲ್ಲಿ ಇದ್ದೀನಿ ಸರ್ ಅಂದೆ. ಯಾಕೆ ಅಂದ್ರು, ಸರ್ ಫಸ್ಟ್ ನನ್ನ ತಂದೆ ಸರ್ ಅವರು, ಇವಾಗ ನಾನು ಹೀರೋಯಿನ್, ಅವ್ರಿಬ್ರು ಹುಡುಗರ ನನಗೆ ಶಾಕು ಸರ್ ಇವಾಗ ಅಂತ. ಸೊ ಒಂದು ಸೀಕ್ವೆನ್ಸ್ ಅಕ್ಕ ಮಜಾ ಕೊಡ್ತಾ ಥಿಯೇಟರ್ ಯಾರು ಪಡ್ಡೆ ಹುಳಿ ನೋಡ್ಯಾರೋ ಬಿದ್ದಿ ವೃದ್ಧ ಗೊತ್ತಿಲ್ಲ ಸೀಕ್ವೆನ್ಸ್ ಗೊತ್ತಾಗ್ತಾ ಇರೋದು. ರಿಯಲ್ ಶಾಕ್. ಸುದ್ದ ಎಕ್ಸ್ಪ್ರೆಷನ್ ಓಕೆ ಸರ್, ರಿಯಲ್ ಎಕ್ಸ್ಪ್ರೆಷನ್ ಸರ್ ಇದು ನಮ್ಮ ಸರ್ ನಾನು ಹೀರೋಯಿನ್ ಸರ್. ಅಯ್ಯೋ, ಸೊ ಈ ತರ ಹಲವಾರು ಸೀಕ್ವೆನ್ಸ್, ಸಖತ್ ಮಜಾರ ಸೀಕ್ವೆನ್ಸ್ ಇದೆ. ಮ್ಯಾಮ್ ಥಿಯೇಟರ್ ಆ ಸೀಕ್ವೆನ್ಸ್ ನೋಡ್ಬೇಕಾದ್ರೆ ನಿಮ್ಮನ್ನ ನೋಡ್ತಿರ್ತಾರೆ ಅವಾಗ. ಅವ್ರು ಹೇಳಿದ್ರು ಆಕ್ಚುಲಿ ಏನೋ ಫನ್ನಿ ಇದೆ ಅಂತ, ಬಟ್ ಐ ಡಿಡ್ ನಾಟ್ ನೋ ಏನೋ ಸೀಕ್ವೆನ್ಸ್ ಇದೆ. ನೋಡ್ಬೇಕಾದ್ರೆ ಇಷ್ಟು ಫನ್ನಿ ಇದೆ, ಥಿಯೇಟರ್ ಹೆಂಗಿರುತ್ತೆ ನೋಡ್ಬೇಕು. ನಂಗೆ ಈಗ ಕ್ಯೂರಿಯಸ್, ನೀವ್ ಹೆಂಗ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀರಾ ಅಂತ ಸಿನಿಮಾದಲ್ಲಿ. ನನ್ 21st ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೇಲರ್, ಸಾಂಗ್ಸ್ ಒಂದೊಂದ್ರ ಮೇಲೆ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇದು ಈ ಥರದ ಸಿನಿಮಾ, ಇದು ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ, ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಇದು ಲವ್ ಸ್ಟೋರಿ ಸಿನಿಮಾ ಅಂತ. ಸೊ ಈ ಸಿನಿಮಾ ನೋಡೋಕೆ ಬರುವಂತಹ ಆಡಿಯನ್ಸ್ ಇದನ್ನ ಯಾವ ಥರದ ಸಿನಿಮಾ ಅನ್ಕೊಂಡು ಬರಬೇಕು, ಅವ್ರಿಗೆ ಏನು ಟೇಕ್ ಅವೇ ಇರುತ್ತೆ? ಸೀಕ್ವೆನ್ಸ್ ನನಗೆ ಹವಾ ಮತ್ತೆ ಪಡ್ಡೆವಲಿ ಕ್ಯಾರೆಕ್ಟರ್ ಒಳಗಡೆ ಸಂಪತ್ ಬಂದ್ಬಿಟ್ಟ. ಮತ್ತೆ ನನಗೆ ಹೊಟ್ಟೆ ಉರಿಯಲ್ಲಿ ಅಪ್ಪ ಏನಪ್ಪ ಇದು, ಅಲ್ಲಿ ಡಬಲ್ ಆಕ್ಟಿಂಗ್ ನೀಡ್ತಾರೆ. ಭಾರತ ಸಿನಿಮಾ ಕ್ಯಾರೆಕ್ಟರ್ ಪಡ್ಡೆವಲಿ ಅಪ್ಪ ಹೆಂಗಪ್ಪ ಇದು, ಇನ್ನು ಸೊಸೆಗೆ ಇದು ರೊಮ್ಯಾನ್ಸ್ ಮಾಡಿದವ್ರು ಅವಾಗ ಬರ್ಬೇಕು. ಅವಾಗ ನೋಡಿದಂತ ಆಡಿಯನ್ಸ್ ಹೇಳ್ತಾರೆ, ಇಷ್ಟಪಡ್ತಾರೆ. ಆಯ್ತು, ಮುಂದೆ ಹೋಗೋಣ. ಜೊತೆಗೆ ಸಾಕು, ಆಗಲ್ಲ, ಸಾಕು. ಅದು ಏನಂದ್ರೆ ಸರ್, ಎಷ್ಟೇ ಆದ್ರೂ ಮೊದಲನೇ ಸಿನಿಮಾ ತಂದೆ ಪಾತ್ರ ಮಾಡಿದಾಗ ಯಾವ ತಂದೆ ಫೀಲಿಂಗ್ ಇರುತ್ತೆ, ಅಲ್ಲ ಇಂತ ರಿಯಲ್ ಫೀಲಿಂಗ್ಸ್ ಅಂತ ರಿಯಲ್ ಫೀಲಿಂಗ್ಸ್ ಅಂತ ಕೇಳಿ ನೀಟಾಗಿ ನಮ್ಮ ಹೀರೋಯಿನ್ ನಮ್ಮ ಹೀರೋಯಿನ್ ಸರ್, ಹಾಗೆ ನಮ್ಮ ಹೀರೋಯಿನ್ ನಮ್ಮ ಹೀರೋಯಿನ್ ಅದು ಒಂದು ಸಬ್ ಕಾನ್ಶಿಯಸ್ಲಿ ಒಂದು ಪೊಸೆಸಿವ್ನೆಸ್ ಇರುತ್ತೆ ನಮ್ಮ ಹೀರೋಯಿನ್. ನಮ್ಮ ತಂದೆ ಅನ್ಸುತ್ತೆ. ಸೊ ದಟ್ ಇಸ್ ದ ಮ್ಯಾಜಿಕ್ ಆಫ್ ಸಿನಿಮಾ. ರವಿ ಸರ್ಗೆ ಆ ಚಾಮ್ ಇದೆ, ಬ್ಯೂಟಿ, ಸೊ ಆ ಫನ್ ಇದೆ. ಇನ್ ಕೆಲವು ಸೀಕ್ವೆನ್ಸಸ್ ಮಾತ್ರ ಇದೆ. ಒಂದು ಸೀಕ್ವೆನ್ಸ್ ಅಲ್ಲಿ ಹೇಳ್ಬೇಕು, ಸಾಧು ಸರ್ನ ಹೇಳ್ತೀನಿ, ನನಗೆ ಡೈರೆಕ್ಟರ್ ಆಗಿ ಹುಚ್ಚು ಸಿನಿಮಾದಲ್ಲಿ, ನಾನು ಡೈರೆಕ್ಟ್ ಮಾಡಲೇಬೇಕು ನಾನು ಅಂತ. ಹೌದಾ, ಒಬ್ಬ ಪ್ರೊಡ್ಯೂಸರ್ ಬೇಕು ನನಗೆ.
ಪ್ರೊಡ್ಯೂಸರ್ ಇದೆ ನನ್ನ ಹತ್ರ ಬಂದು ಯಾರು ಅಂದ ನಾನು ಅಂತ ಹೇಳ್ತಾನೆ. ಏಯ್ ನೀನು ಯಾಕೆ ಪ್ರೊಡ್ಯೂಸರ್ ಅಂತ ಹೇಳ್ತಾನೆ. ಏಯ್ ನಾನು ಹೀರೋ ಕಣೋ, ಇವಾಗ ನಾನೇ ಅವ್ರು ಹೇಳ್ತಾರೆ ನಾನೇ ಹೀರೋ ಆಗ್ತೀನಿ ಅಂತ. ನೀನು ಯಾಕೆ ಪ್ರೊಡ್ಯೂಸರ್ ಅನ್ನಲ್ಲ, ನಾನೇ ಹೀರೋ, ನನ್ನ ಪ್ರೊಡ್ಯೂಸರ್ ನಾನು ಹೀರೋ ಅಂತಾರೆ ಹೇಳ್ತಾರೆ. ಹೆಂಗಪ್ಪ ನಾನು ಹಿಡ್ಕೊಂಡು ಸಿನಿಮಾ ಮಾಡೋದಂತ, ಯಾಕೆ ನಿನ್ ಟ್ಯಾಲೆಂಟ್ ತೋರಿಸಿ, ಇಲ್ಲಿ ಚೆನ್ನಾಗಿ ಹೀರೋ ಹಿಡ್ಕೊಂಡು ಮಾಡಿದ್ರೆ ನೀನ್ ಡೈರೆಕ್ಟರ್ ಅಲ್ಲ ಹಾಕೋಣ, ಚೆನ್ನಾಗಿದ್ದಾರೆ ಹೀರೋ ಹಿಡ್ಕೊಂಡು ಪಿಕ್ಚರ್ ತೆಗೆ ನಿನ್ ಕ್ಯಾರೆಕ್ಟರ್ ಅಂತ. ಸೊ ಈ ತರ ಸಿಕ್ಕಾಬಿಟ್ಟೆ ಸೀಕ್ವೆನ್ಸಸ್ ಮಜಾ ಇದೆ. ಸಾಧು ಸರ್ ಅಂತೂ ಕ್ರೇಜಿ, ಎಂತ ಇಂಪ್ರೊವೈಸೇಷನ್ ಅವ್ರದ್ದು ಮಾಡುವಾಗ್ಲೇನೆ. ಸಾಧು ಸರ್ ಜೊತೆ ಆಕ್ಚುಲಿ ನನ್ಗೆ ಒಂದ್ ಸ್ವಲ್ಪ ಕೋಪನೂ ಇದೆ ಒಂಚೂರು ನನಗೆ, ಖಂಡಿತವಾಗ್ಲು. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಟೇಕಲ್ಲಿ ಏನೋ ಮಾಡ್ತಾರೆ ಮಾನಿಟ್ರಲ್ಲಿ, ಟೇಕಲ್ಲಿ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡ್ತಾರೆ. ನಾವು ಯೂಶುವಲ್ ಆಗಿ ಸಿನಿಮಾದಲ್ಲಿ ನಾವು ಮಾತಾಡ್ಕೋತೀವಿ ಹಿಂಗೆ ಅನ್ಕೋತೀವಿ ಅಂತ, ಇವ್ರು ಟೇಕಲ್ಲಿ ಇದ್ದಕ್ಕಿದ್ದಂಗೆ ಹೇಳಿತಾರೆ. ಬೌನ್ಸರ್ ಹಾಕಂಗಿಲ್ಲ, ಗಲಿ ಬಾಯ್ ಗಲಿ ಕ್ರಿಕೆಟ್ ತರ ಇರುತ್ತೆ, ಬೌನ್ಸರ್ ಇಲ್ಲ ಬರೀ ಸ್ಟ್ರೈಟ್ ಟು ಸ್ಟ್ರೈಟ್ ಅಂತ ಇದಕ್ಕಿಂತ ಬೌನ್ಸರ್ ಹಾಕ್ಬಿಡ್ತಾರೆ. ನಮ್ಗೆ ಏನ್ ಹಾಕ್ಬೇಕು ಅಂತ ಏನ್ ಮಾಡಬೇಕು ರಿಯಾಕ್ಟ್ ಮಾಡೋದು ಗೊತ್ತಾಗಲ್ಲ, ಅವರಲ್ಲಿ ಸ್ಕೋರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಲೈಕ್ ಸರ್ ಹಿಂಗೆ ದಟ್ ಇಸ್ ಒನ್ ಥಿಂಗ್. ಸಾಧು ಇದ್ದಲ್ಲಿ ಯಾವತ್ತೂ ನಗಿಸ್ತಾ ಇರ್ತಾರೆ ಅಂತ ಅವ್ರು ಇರ್ತಾ ಇದ್ರ. ನಮ್ 4 ಜನರದ್ದು ಜರ್ನಿ ಏನಾದ್ರು ಲೈಟಿಂಗ್ ಆಗ್ತಿದೆ ಅದಾಗ್ತಿದೆ ಇದಾಗ್ತಿದೆ ಅಂತಂದ್ರೆ ನಾವ್ ಎದ್ದೂ ಬಿದ್ದು ನಗಾಡ್ತಾ ಇರ್ತಿದ್ವಿ. ಎಸ್ ನಾರಾಯಣ್ ಸರಿಗೆ ಹಿಂಗೆ ಸೆಟ್ ಅಲ್ಲಿ ಒಂದ್ ರೀತಿಯಲ್ಲಿ ಇರ್ಬೇಕು ಎಲ್ಲರೂ. ಬೆಳಿಗ್ಗೆ ಹೇಳ್ತಾರೆ ನನಗೂ ಬೃಂದಾಗು ಅವ್ರ ಜೊತೆ ಅವ್ರ ಜೊತೆ ಮಾತ್ರ ನೀನ್ ಸೇರ್ಬೇಡ, ನೀನ್ ಸೈಡ್ ಕುತ್ಕೊಳ್ಳಿ. ಅವರು ಡಿಸ್ಟರ್ಬ್ ಮಾಡ್ಬಿಡ್ತಾರೆ ನಿಮ್ನ, ಅವ್ರು ಟಕ್ಕನೆ ಬಂದ್ಬಿಡ್ತಾರೆ ಕ್ಯಾರೆಕ್ಟರ್ ಬಿಡ, ನೀವಿಬ್ರು ಕಷ್ಟ ಆಗುತ್ತೆ. ಇವ್ರು ಫುಲ್ ಸೀರಿಯಸ್ ಆಗಿರ್ತಾರೆ, ನೀವು ಸೀರಿಯಸ್ ಇರ್ಬೇಕು, ಚೆನ್ನಾಗಿ ನಕ್ಕು ಬಿಟ್ಬಿಟ್ಟು ಸೀರಿಯಸ್ ಅಂತ ಹಿಂಗಾಗುತ್ತೆ. ಸಾಧು ಸರ್ ಟೇಕ್ ಶೂಟಿಂಗ್ ಆದ್ಮೇಲೆ ಮಾತಾಡಿ, ಶೂಟಿಂಗ್ ಇದ್ದಾಗ ಮಾತಾಡ್ಬಿಟ್ಟು ಸೈಡ್ ಕುತ್ಕೊಳ್ಳಿ, ನೀವು ಡಿಸ್ಟರ್ಬ್ ಮಾಡ್ತಾರೆ. ನಾರಾಯಣ್ ಸರ್ ದಿನ ಬೆಳಿಗ್ಗೆ ಶೂಟಿಂಗ್ ಅಲ್ಲಿ ದಿನಾ ಬೆಳಿಗ್ಗೆ ಸೀರಿಯಸ್ ಆಗೋದನ್ನು ಸೀರಿಯಸ್ ಆಗಿ ಕರೆದು ಹೇಳೋರು, ಅವ್ರ ಜೊತೆ ಸೇರ್ಬೇಡಿ, ಸೈಡ್ ಅಲ್ಲಿ ಕುತ್ಕೊಳ್ಳಿ. ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಹೇಳ್ತಿರ್ತಾರೆ ಸ್ಟೂಡೆಂಟ್ಸ್ ಆತರ. ಬಟ್ ಇಟ್ ವಾಸ್ ಫನ್. ಲೈಕ್ ಅವ್ರ ಜೊತೆ ಶೂಟ್ ಮಾಡಿದ್ದು ಐ ಗೆಸ್ ತುಂಬಾ ಡೇಸ್ ಇತ್ತು ನಮ್ ಜರ್ನಿಲೆಲ್ಲ, ತುಂಬಾ ಬಿಸಿಲು ಅದು ಇದು ಅಲ್ಲ. ಬಟ್ ಅಂತ ಕಂಪನಿ ಇದ್ದಾಗ ಅಂತ ಗ್ರೇಟ್ ಆಕ್ಟರ್ಸ್ ಜೊತೆ ಕೆಲಸ ಮಾಡುವಾಗ ಅಂಡ್ ದೇ ಟಾಕ್ ಅಬೌಟ್ ಸಿನಿಮಾ, ಮತ್ತೇನು ಇಲ್ಲ. ನಾವ್ ಅದನ್ನೇ ಹೇಳ್ಕೊಂಡು ಏನೋ ಒಂದು ಹೇಳಿರ್ತಾರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಅದು ಇದು ಹೇಳ್ಕೊಂಡು ಜೋರ್ ನಗಾಡ್ತಾ ಇರ್ತಿದ್ವಿ. ಇಟ್ ವಾಸ್ ವೆರಿ ಫನ್. ನೀವು ಅದೇ ಸಿನಿಮಾದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ರಿ, ಅವ್ರು ಡಿಸ್ಟರ್ಬ್ ಮಾಡಿ. ಅದೇ ಆಕ್ಚುಲಿ ಮುಂಚಿನ ಟೈಮಲ್ಲಿ ಹೆಂಗೆ ಪೂರ್ತಿ ಫ್ಯಾಮಿಲಿ ಕೂತು ಸಿನಿಮಾ ನೋಡ್ತಿದ್ರಲ್ಲ, ಐ ಗೆಸ್ ಆ ಥರದ ಸಿನಿಮಾ ಇದು. ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ ಸಿನಿಮಾ. ಐ ಗೆಸ್ ಈಗಿನ ಕಾಲಕ್ಕೆ, ಈಗಿನ ಕಾಲದ ಇಶ್ಯೂಗಳನ್ನ ಎತ್ಕೊಂಡು ಮಾಡಿದಂಥ ಸಿನಿಮಾ. ಈಗಿನ ಯಂಗ್ಸ್ಟರ್ಸ್ ಯೂಶಲಿ ಏನಾಗಿದೆ, ಐ ಮೀನ್ ನಾವೆಲ್ಲರೂ ಈಗ ಕಟ್ ಆಯಿತು ಅಂತಂದರೆ ನಾವು ಸೀದಾ ಮೊಬೈಲ್ ಎತ್ಕೊತೀವಿ ಅಲ್ವಾ. ತುಂಬ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀವಿ ಆ ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲಿ ಅಡ್ವಾಂಟೇಜಸ್ ಎಷ್ಟಿದೆಯೋ ಡಿಸ್ಅಡ್ವಾಂಟೇಜಸ್ಸು ಅಷ್ಟೇ ಇದೆ. ಎಷ್ಟೋ ಜನ ತಮ್ಮ ಜೀವನನ ನೆಕ್ಸ್ಟ್ ಲೆವೆಲ್ಲಿಗೆ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಆಗಬೇಕು ಅಂತಲ್ಲ, ಬಟ್ ಮೋಸ ಆಗಿಬಿಡುತ್ತೆ ಅವ್ರಿಗೆ ಏನೋ ಒಂದು. ಬಿಕಾಸ್ ಆ ಸ್ಕ್ರೀನ್ ಹಿಂದ್ಗಡೆ ಯಾರು ಇರ್ತಾರೆ, ಏನು ಮಾತಾಡ್ತಿದ್ದಾರೆ ಏನೂ ಗೊತ್ತಾಗಲ್ಲ. ನಾವು ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಐ ಗೆಸ್ ನಂಬಿಡ್ತೀವಿ, ಎಲ್ಲೋ ಒಂದು ಕಡೆ ಮುಗ್ಧತೆ ಇರುತ್ತೆ ನಮ್ಮಲ್ಲಿ, ಹ್ಯೂಮನ್ ಇಮೋಷನ್ಸ್ ಜಾಸ್ತಿ ಇದೆ, ಜೋಶ್ ಜಾಸ್ತಿ ಇರುತ್ತೆ ಒಳ್ಳೆತನ ಇದ್ದಲ್ಲಿ ಕೆಟ್ಟತನೂ ಇದ್ದೇ ಇರುತ್ತೆ. ಸೊ ಅಂಥ ಇಶ್ಯೂಗಳನ್ನೆಲ್ಲ ಟಚ್ ಮಾಡಿದ್ದಾರೆ ಮಾರುತದಲ್ಲಿ. ಆ್ಯಂಡ್ ಐ ಗೆಸ್ ಈಗಿನ ಯೂತ್ಸು ಬಂದು ಡೆಫಿನೆಟ್ಲಿ ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಪೂರ್ತಿ ಫ್ಯಾಮಿಲಿ ಸಮೇತ ಬಂದು ನೋಡಬೇಕಾದಂಥ ಸಿನಿಮಾ. ಎಸ್ ಸರ್, ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಖಂಡಿತವಾಗ್ಲೂ ನಾನು ಹೇಳೋದೇನು ಅಂತ ಹೇಳಿದ್ರೆ, ಸಿನಿಮಾ ವಾಸ್ ಆಲ್ವೇಸ್ ಎಂಟರ್ಟೈನ್ಮೆಂಟ್. ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬಂದಾಗ ಸಿನಿಮಾ ಎಂಟರ್ಟೈನ್ಮೆಂಟ್ ಆಯಿತು. ಸೊ ಇತ್ತೀಚೆಗೆ ಲಾರ್ಜರ್ ದೆನ್ ಲೈಫ್ ಸಿನಿಮಾಸ್ ಬಂದಾಗ ಏನಾಯಿತು, ಒಂದೆರಡು ಬೇರೆ ಜಾನರ್ ಬಂದಾಗ ಅದು ಕಚ್ಕೊಂಡಾಗ ಎಲ್ಲರೂ ಅದೇ ರೀತಿ ಮಾಡೋಕೆ ಹೊರಟ್ರು. ಬಟ್ ಎಂಟರ್ಟೈನ್ಮೆಂಟ್ ಅನ್ನೋ ಮೇನ್ ಫ್ಯಾಕ್ಟ್ರಿನೇ ಕಳ್ಕೊಬಿಟ್ಟಿದ್ದೀವಿ. ಇವತ್ತಿನ ಸಿನಿಮಾ ಬಂದಾಗ ಏನೋ ತೋರ್ಸಕ್ಕೆ ಹೋಗ್ತೀವಿ, ಏನೋ ಮಾಡೋಕೆ ಹೋಗ್ತೀವಿ. ಒಂದು ಸಿಂಪಲ್ ಹ್ಯೂಮನ್ ಎಮೋಷನ್ಸ್ ಹಿಡ್ಕೊಂಡು ಒಂದು ಒಳ್ಳೆ ಕತೆ ಹೇಳಿ ಎಲ್ಲರಿಗೂ ಒಂದು ನಗ್ಸಿ ಅಳಿಸಿ ಕಳಿಸೋ ಒಂದು ಹ್ಯಾಪಿನೆಸ್ ಇಲ್ಲ ಒಂದು ಎನ್ವೈರ್ಮೆಂಟೇ ಕ್ರಿಯೇಟ್ ಆಗಿಲ್ಲ ಇತ್ತೀಚೆಗೆ ಸಿನಿಮಾಗಳಲ್ಲಿ. ಸೊ ಮತ್ತೆ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡಿ ಚೆನ್ನಾಗಿ ನಕ್ಕಿ, ಜೊತೆಗೆ ಆ್ಯಕ್ಷನ್ ಕೂಡ ಒಂದಷ್ಟು ಎಂಟರ್ಟೈನಿಂಗ್ ಎಪಿಸೋಡ್ಸ್ ಇರುತ್ತೆ. ಜೊತೆಗೆ ಎಲ್ಲರೂ ಮೀರಿದಂಗೆ ಬೃಂದಾವರ್ ಹೇಳ್ದಂಗೆ ಡಿಜಿಟಲ್ ವಾರ್ಫೇರ್ ಇರುತ್ತೆ, ಏನು ನಡೀತಾ ಇದೆ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೂಡ ಹೇಳೋಂಥ ಸಿನಿಮಾ. ಯಾಕಂದರೆ ಇವತ್ತಿನ ದಿವಸ ಯಂಗ್ಸ್ಟರ್ಸ್ ಯಾರು ಇವಾಗ ಕಾಲೇಜ್ಗೆ ಹೋಗಿದಾರೋ ಅವ್ರಿಗೆ ಟೆಕ್ದ ಅಡ್ವಾಂಟೇಜಸ್ ಗೊತ್ತು, ಬಟ್ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ತಿಳಿಸೋಂಥ ಸಿನಿಮಾನೇ ಭಾರತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಮತ್ತು ನಿಮ್ಮ ಇಡೀ ತಂಡಕ್ಕೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.